ಆದರೆ ಇವತ್ತು ಒಂದು ಕೊಪ್ಪಳ ಜಾತ್ರೆ ಮತ್ತು ಒಂದು ಈ ತರಳಬಾಳು ಹುಣ್ಣಿಮೆಗಳ ಕಾರ್ಯಕ್ರಮ ನಿಜಕ್ಕೂ ಮನಸ್ಸಿಗೆ ಮುದ ಕೊಡುವಂಥವ್ರು. ಇವರು ಗ್ರಾಮೀಣ ಪ್ರದೇಶಗಳನ್ನು ಆರಿಸಿಕೊಂಡು ಈ ಕಾರ್ಯಕ್ರಮಗಳು ಮಾಡ್ತಿರೋದಂತೂ ನಿಜಕ್ಕೂ ಮೆಚ್ಚಬೇಕಾದಂತಹ ಕಾರ್ಯ. ಶ್ರೀಗಳು ನನ್ನ ಮೇಲೆ ಬಹಳ ಪ್ರೀತಿ. ಅವರ ಮಠಕ್ಕೆ ಹೋದಾಗ ಬಾಗಿಲ ಹಾಕಿ ನಾನು ಅವರಿಬ್ಬರೇ ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೀವಿ. ಯಾರೇ ಬಂದರೂ ಬಿಡಬೇಡ ಅಂತಂದು ಹೇಳಿ ಹೊರಗಡೆ ಒಬ್ಬರನ್ನ ನಿಲ್ಲಿಸಿ ಸುಮಾರು 1.5-2 ಗಂಟೆಗಳ ಕಾಲ ನನ್ನ ಜೊತೆಗೆ ಆತ್ಮೀಯತೆಯಿಂದ ಮಾತಾಡಿದಂಥ ಗುರುಗಳನ್ನು ನನ್ನ ಜೀವ ಇರೋವರೆಗೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದೆಷ್ಟು ಅಭಿಮಾನ ಅವರಿಗೆ ಸಾಹಿತ್ಯ, ಕಾವ್ಯ, ಕವಿಗಳ ಮೇಲೆ, ಕಲಾವಿದರ ಮೇಲೆ ಅನ್ನೋದು ನನಗೆ ಅವತ್ತು ಖಾತ್ರಿ ಆಯಿತು. ನಾನು ಹೆಚ್ಚಾಗಿ, ನನ್ನ ಹೆಸರು ಗಂಗಾವತಿ ಪ್ರಾಣೇಶ, ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಲಿಂಗಾಯತರ ಮಧ್ಯೆ ಬೆಳೆದಿದ್ದೆ, ವೀರಶೈವರ ಮಧ್ಯೆ ಬೆಳೆದಿದ್ದೆ. ಇವತ್ತಿ ಒಂದು ಹಚ್ಚಂಗಿಲ್ಲ, ನಾನು ಉಳಿದೆಲ್ಲ ಮಾಡ್ತೀನಿ. ಎಲ್ಲ ಮಠಾಧೀಶರು ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೀತಾರೆ. ಹಾಸ್ಯ ಸಂಜೆ ಮನುಷ್ಯನ BP ಕಡಿಮೆ ಮಾಡುವಂಥದ್ದು. BP ಇದ್ದವ್ರು ಮತ್ತೆ ಗುಳಿಗೆ ಬಿಡಬೇಡ್ರಿ, ಅದನ್ನು ತಗೊಂತೀರಿ, ನಗ್ತೀರಿ ದಿನ. ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರೋರು ಅಕ್ಕ ತಂಗಿಯರು, ಹೆಣ್ಮಕ್ಳು. ಯಾಕಂದ್ರೆ ಮನ್ಯಾಗ ಅವರು ದುಮು 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 ಅಂತಿರ್ತಾರೆ. ಗಂಡನ ಎದುರಿಗಂತೂ ನಗಂಗೇ ಇಲ್ಲ. ಗಂಡ ಮಕ್ಕಳಿಗೆ ನಕ್ಕು ಬಿಟ್ರೆ ಮುಗೀತವ್ರ ಕತಿ. ಅದಕ್ಕೆ ಎಷ್ಟೋ ಮನೆಗಳಲ್ಲಿ ಜಗಳ ಆಗ್ಯಾವ. ನನಗೆ ಹೇಳ್ಯಾರವ್ರು, ನಾನು ನನ್ನ ಹೆಂಡತಿ ಸಿಟ್ಟಾದ್ಲು ಅಂದ್ರೆ ನಾನು ವಿಡಿಯೋದೊಳಗೆ ನಿಮ್ಮ ಯೂಟ್ಯೂಬ್ಗೆ ಹೋಗಿ ನಿಮ್ಮ ಕಾರ್ಯಕ್ರಮ ಹಾಕಿ ಆಕಿ ಕೈಯಾಗ ಕೊಡ್ತೀನಿ ರೀ, ಸುಮ್ಮನೆ ಆಗಿಬಿಡ್ತಾಳ. ಇದು ಎಂಥ ಪವಾಡ ಆತಲಪ್ಪ ಅಂತಂದು ಅಂದ್ಕೊಂಡಾಗ ಇಂಥ ಎಲ್ಲ ಸ್ತ್ರೀಗಳು ನನ್ನನ್ನು ಇದುವರೆಗೂ 432 ಊರು ಸುತ್ತಿಸ್ಯಾರ. ಬಹುಶಃ ಯಾವ ಮಿನಿಸ್ಟ್ರು ಅಷ್ಟು ಊರುಗಳಿಗೆ ಹೋಗಿರ್ಲಿಕ್ಕಿಲ್ಲ. ಇನ್ನೇನು ಹೋಗಿದ್ರು ಅವ್ರು ಹೆಲಿಕಾಪ್ಟರ್ನಾಗ ಆ ಊರ ಮೇಲೆ ಹೋಗಿರ್ಬೋದಾಗಲಿ, ನನ್ನಂಗೆ ಬಸ್ಸು, ಜೀಪು, ಕಾರ್ನಾಗ ಹೋದಂಗಿಲ್ಲ. 432 ಊರುಗಳಲ್ಲಿ ಮಾತಾಡಿದಾಗ ಜನ ಅದೆಷ್ಟು ಹಾಸ್ಯಕ್ಕೆ ಇವತ್ತು ಗೌರವ ಕೊಡ್ತಿದ್ದಾರೆ ಅಂದರೆ, ನನ್ನ ಜೊತೆಗೆ ನರಸಿಂಹ ಜೋಶಿ ಮತ್ತು ಮಹಾಮನಿಯವರು ಕೂಡ ಬದುಕ್ತಿದ್ದಾರೆ. ನಾವೆಲ್ಲ ಏನು ಕೆಲಸ ಮಾಡ್ತೀರಪ್ಪ ಅಂದ್ರೆ ನಗಿಸ್ತೀವಿ ಅಂತ ಹೇಳ್ತೀವಿ. ಏನು ನಗಿಸೋದೊಂದು ಕೆಲಸ ಅನ್ನೋದು ಅಂತಾರೆ ಜನ. ಇವತ್ತು ನಗಿಸುವ ಕಲೆ ಕೂಡ ಒಂದು ಉದ್ಯೋಗವಾಗಿದೆ. ಸುಮಾರು 20-25 ಜನ ಉತ್ತರ ಕರ್ನಾಟಕದ ಕಲಾವಿದರು ನಗಿಸುವ ವಿದ್ಯೆಯಿಂದಲೇ ತಮ್ಮ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಇದೊಂದು ಉದ್ಯೋಗ ಆಗಿ ಮಾರ್ಪಟ್ಟಿರೋದು ಬಹಳ ಸಂತಸದ ವಿಷಯ. ಅದಕ್ಕೆ ಕಾರಣ ಇಂಥ ಮಠಾಧೀಶರು ಮತ್ತು ನಗು ಬಲ್ಲ ನಿಮ್ಮಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಮನಸ್ಫೂರ್ತಿ ನಕ್ರೆ BP ಗುಳಿಗೆ ತಗೊಳ್ಳೋದೇ ಬೇಡ್ರಿ. ನಾವು ತಗೊಂತೀವಿ, ಯಾಕಂದ್ರೆ ಊರೂರು ಅಡ್ಡಾಡ್ಬೇಕಲ್ಲ, ನಮಗೆ ಭಾಳ ತ್ರಾಸ ಇರ್ತಾವೆ. BP ಗುಳಿಗೆ ತೊಗೊಂಬಂದ ನಿಂತಿರ್ತೀವಿ ನಾವಿಲ್ಲಿ. ಯಾಕಂದ್ರೆ ಕಾಯಿಸ್ತಾರ. ನಾವು ಬಂದು ಕುಂತಾಗ ಆರಕ್ಕೆ ಬರ್ರಿ ಅಂತ ಫೋನ್ ಮಾಡಿದ್ವಿ. ಈ ಕಾರ್ಯಕ್ರಮದ ಮುಖ್ಯ ಸಂಚಾಲಕರು ನಮಗೆ ಫೋನ್ ಮಾಡ್ತಿದ್ದದ್ದು ತೀರ್ಥಯ್ಯನವರು. ನನ್ನನ್ನು ಭದ್ರಾವತಿಗೆ ಮೊದಲು ಪರಿಚಯಿಸಿದಂಥ ಒಂದು ಹಿರಿಮೆ, ಒಂದು ಸೌಜನ್ಯ, ಒಂದು ಸರಳತೆ ಅವರಿಗೆ ಸಲ್ತದ. ಅವರಿಗೆ ಅನಂತ ವಂದನೆಗಳನ್ನ ಅರ್ಪಿಸ್ತೀನಿ. ರೋಟ್ರಿ ಕಾರ್ಯಕ್ರಮಕ್ಕೆ ನನ್ನನ್ನು ಫಸ್ಟ್ ಟೈಮ್ ಭದ್ರಾವತಿ ಕರೆದಿದ್ರು. ಅಲ್ಲಿ ಸ್ವಲ್ಪ ಜನ ಆಡಿಯನ್ಸ್, ನಮಗೆ ಅಗ್ದಿ ಲಿಮಿಟೆಡ್ ಆಡಿಯನ್ಸ್ ಇದ್ರೆ ಭಾಳ ಚಂದ ನಗಿಸ್ತೀವ್ರಿ. ಇಲ್ಲಿ ನೋಡ್ರಿ, ಡೈರೆಕ್ಟ್ ನಾನು ನೋಡ್ತಿರೋರು ನೀವೊಬ್ಬರ, ಆ ಕಡೆ ಕುಂತವ್ರು ಟಿವಿಯಾಗ ನೋಡಕತ್ಯಾರ, ಈ ಕಡೆ ಕುಂತವ್ರು ಟಿವಿಯಾಗ ನೋಡಕತ್ಯಾರ. ಅಷ್ಟಲ್ಲ, ಇಡೀ ಕರ್ನಾಟಕದಾದ್ಯಂತ ಪ್ರಣೇಶ ಯಾವ ಊರಾಗದಿ ನೀನು ಟಿವಿಯಾಗ ಬರಕತ್ತೈತಿ ಅಂತ ಲೈವ್ ಬಿಟ್ಟಾರ ಇಡೀ ಕರ್ನಾಟಕಕ್ಕೆ. ಇಂಥ ಒಂದು ದೊಡ್ಡ ಹಿರಿಮೆ, ದೊಡ್ಡ ಸ್ತನ ಕಲಾವಿದರ ಮೇಲೆ ಬಂದಿರೋದು ನಿಜಕ್ಕೂ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಅಂತ ತಿಳ್ಕೊಂಡಿವಿ ನಾವು. ಹಾಸ್ಯಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆತ್ಮಹತ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ವಿಷಯ. ಸಣ್ಣ ಸಣ್ಣದಾಗ SLC ಫೇಲ್ ಆದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂತ ಹುಡ್ರು. ನೋಡಿ ಕಲಿಬೇಕು ನೀವು ರಾಜಕಾರಣಿಗಳನ್ನು. ಅವ್ರ ಮನಿ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡ್ತಾರ, ಅಧಿಕಾರ ಕಳ್ಕೊಂತಾರ, ಸಭಾದಾಗ ಬೈತಾರ, ಎಳೆದಾಡ್ತಾರ. ಅವ್ರು ಎಂದಾರ ಆತ್ಮಹತ್ಯೆ ಮಾಡಿಕೊಂಡಾರ? ಮತ್ತೆ ಬದುಕಿದ್ರೆ ಮತ್ತೆ ಗಳಿಸ್ತೀನಿ ಅಂತಾನೆ ಬದುಕ್ತಾರ ಅವರು.
ಅವ್ರನ್ನ ನೋಡಿ ಕಲಿಬೇಕು ನಾವು. ಈ ವಿದ್ಯಾರ್ಥಿ SSLC ಅದೇನು ದೊಡ್ಡ ವಿದ್ಯಾನ, ಅದು ಬ್ರಹ್ಮವಿದ್ಯಾ. SLC ಫೇಲ್ ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಲವರ್ ಕೈ ಬಿಟ್ಟ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇವೆಲ್ಲ ಎಷ್ಟು ದುರ್ಬಲ ಮನಸ್ಸಿನ ಸಂಕೇತ ಅಂದ್ರೆ ಅವ್ರಿಗೆ ಪ್ರಪಂಚ ಏನೈತೆ ಅನ್ನೋದು ಗೊತ್ತಿಲ್ಲ ಅಂತ ಅರ್ಥ. ನಾನು ಗಂಗಾವತಿಯಲ್ಲಿದ್ದಾಗ ನಾನು ಓದುವಾಗಲೇ ಪರೀಕ್ಷಾದ ಮುಂದೆ ಶ್ರಾವಣ ಮಾಸದೊಳಗೆ ಮಠಕ್ಕೆ ಹೋಗಿ ಪುರಾಣಗಳು ಕೇಳ್ತಿದ್ದೆ. ಭಾಳ ಚಂದ ಮಾತಾಡ್ತಾರೆ ಕೆಲವು ಶಾಸ್ತ್ರಿಗಳು, ಚಂದ್ರಶೇಖರ ಶಾಸ್ತ್ರಿಗಳು ಅಂತಿದ್ರು. ಅವಾಗ ಒಂದು ತಿಂಗಳು ಪುರಾಣ ಹೇಳ್ತಿದ್ರು ಅವ್ರು. ಕಲ್ಮಠ, ಮಲ್ಲಿಕಾರ್ಜುನ ಮಠ ಅಂತ ನಮ್ಮ ಗಂಗಾವತಿ ಆಗದಾವ. ಅಲ್ಲಿ ಪ್ರತಿನಿತ್ಯ ಮುಂದೆ ಕುಂತು ಬರೀ ಕೇಳ್ತಿದ್ದಿಲ್ಲ, ನೋಟ್ಬುಕ್ ತೊಗೊಂಡು ಹೋಗಿರ್ತಿದ್ದೆ. ಅಂಥವು 32 ನೋಟ್ಬುಕ್ ಇವತ್ತಿಗೂ ನಂತಾಗದಾವ. ಆ ಶಾಸ್ತ್ರಿಗಳು ಹೇಳಿದ್ದನ್ನು ಬರ್ಕೊಂಡು ಅವನ್ನ ನಿಮ್ಮಂಥವ್ರ ಮುಂದೆ ಹೇಳ್ತಿರೋದು. ಇವತ್ತಂಥ ಶಾಸ್ತ್ರಿಗಳನ್ನು ನಾನು ಭಾಳ ಕಡೆ ನೋಡಿಲ್ಲ. ಪುರಾಣನೇ ಇಲ್ರಿ ಈಗ. ಶ್ರಾವಣ ಮಾಸದಾಗ 1000 ಪುರಾಣ ಹಚ್ಚಿರ್ತಾರೆ. ಯಾರು ಇರ್ತಾರೆ? 8 ಮಂದಿ ಇರ್ತಾರೆ. ಅದ್ರಾಗ 5 ಮಂದಿ ಕಣ್ಣು ಕಾಣ್ತಿರಂಗಿಲ್ಲ, 3 ಮಂದಿ ಕಿವಿ ಕೇಳಿಸ್ತಿರಂಗಿಲ್ಲ. ಪಾಪ ಅವು ಶಾಸ್ತ್ರಿಗಳು ಒದರ್ಕೊಂತಿರ್ತಾವೆ. ಯಾಕಂದ್ರೆ ಯಾರೂ ಹೊರಗೆ ಬರಂಗಿಲ್ಲ. ಈಗ ಬರ್ತಿ ಸೀರಿಯಲ್ ಟೈಮ್ ಅದು. ಏನು ಸೀರಿಯಲ್ ನೋಡ್ತಿರವ್ವ, ಅಬ್ಬಾ ಗಂಡು ಬಂದದ್ದು ಗೊತ್ತಾಗೋದಿಲ್ಲ, ಹೊರಗೆ ಹೋದ್ದು ಗೊತ್ತಾಗಂಗಿಲ್ಲ. ಅಬ್ಬಾ ನೋಡ್ರಿ, ಇವರೆಲ್ಲ ಹೊರಗೆ ಹೋದವ್ರ. ಹಿಂಗಿದ್ದಾಗ ಇವತ್ತು ಆ ಟಿವಿಗಳು ಹೋದಾಗಿನಿಂದ ಪುಸ್ತಕ ಓದೋ ಹವ್ಯಾಸ ಇಲ್ಲ. ದಯವಿಟ್ಟು ಪುಸ್ತಕಗಳನ್ನ ಓದ್ರಿ. ಶ್ರೀಗಳು ಎಷ್ಟು ಪುಸ್ತಕ ಬರೀತಾರ ನೋಡ್ರಿ. ಈ ವಯಸ್ಸಿನಾಗ ಸಹಿತೆ ನೋಟ್ಸ್ ಬರ್ಕೊಳಕತ್ತಾರ. ಯಾರು ಮಾತಾಡಿದ್ದು, ಯಾರು ಇದು ಮಾಡಿದ್ದು, 40 ಇಟ್ಕೊಂಡು ನೋಡ್ಸ್ಕೊತಾರ. ಹಂಗೆ ಓದ್ತಾರ, ಸಲಹೆ ಸೂಚನೆ ಕೊಡ್ತಾರ. ಕಲಿಬೇಕು. ಬರೀ ಸ್ವಾಮಿಗಳನ್ನ ಸ್ವಾಮಿಗಳು ಕಾಲಿಗೆ ಬಿದ್ದು ಬಂದೀವ್ರಿ ಅನ್ನೋದಕ್ಕಿಂತ ಹೆಚ್ಚು ಅವ್ರು ಯಾವ ದಾರಿಯಲ್ಲಿ ಹೊಂಟಾರ, ಅವ್ರ ಹೆಜ್ಜೆ ಕಾಲಿಗೆ ನಮಸ್ಕಾರ ಮಾಡೋದಕ್ಕಿಂತ ಅವ್ರ ಕಾಲ ಗುರುತುಗಳನ್ನು ಹಿಡ್ಕೊಂಡು ನಾವು ಹೋಗ್ಬೇಕ್ರಿ. ಅವಾಗ ನಮ್ಮ ಮೋಕ್ಷ ಕಾಣಿಸ್ತದ, ಜ್ಞಾನ ಒಲಿತದ. ಸಣ್ಣ ಮಾಡಂತಾರೆ. ಶರಣ ಮಾಡೋದಕ್ಕೆ ಅದು ಹಳ್ಳಿ ಒಳಗೆ ಸಣ್ಣ ಮಾಡಂತ. ಸಣ್ಣ ಮಾಡ ಸ್ವಾಮಿಗಳಿಗೆ ಆಶೀರ್ವಾದ ಮಾಡ್ರ ಬುದ್ಧಿ ಅವ್ರ ತಲೆಯಾಗ ನಿಮ್ಮಂಗ ಬುದ್ಧಿ ಬರಲಿ ಅಂತ. ಕೈ ಇಟ್ಟರು ಬುದ್ಧಿ ಬರೋಂಗಿಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರ ದಿನಚರಿ ಓದಿದ್ರೆ ಬುದ್ಧಿ ಬರ್ತದೆ ಸ್ನೇಹಿತ. ಅವರನ್ನು ಅನುಸರಿಸಿದ್ರೆ ಬುದ್ಧಿ ಬರ್ತದೆ. ದಿನ ಮಠದಾಗ ಪ್ರಸಾದ ಉಂಡು ಬರ್ತಾರ್ರಿ, ಅವಾಗಾರ ಏನು ಬುದ್ಧಿ ಬರ್ತೈತೆ? ಮಠದಾಗ ಉಂಡು ಬಂದು ಮನ್ಯಾಗ ಮಕ್ಕೊಂಡ್ರೆ ಮೈ ಬರ್ತೈತೆ, ಆಗಲಿ ಬುದ್ಧಿ ಬರೋಂಗಿಲ್ಲ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆಗೆ ಅತಿಥಿಗಳ ಲಿಸ್ಟ್ನಲ್ಲಿ ಹೆಸರು ಇಲ್ಲದೇ ಇದ್ದರೂ ಕೂಡ ಮಹಾಮನಿ ಮತ್ತು ನರಸಿಂಹ ಜೋಶಿ ಅವ್ರನ್ನ ವೇದಿಕೆಯ ಸಂಚಾಲಕರು ಮತ್ತು ಸ್ವಾಮಿಗಳ ಅಪ್ಪಣೆ ಮೇರೆಗೆ ವೇದಿಕೆ ಮೇಲೆ ಕರೆತಂದು ಕೂರಿಸಿದ್ದಾರೆ. ಇದು ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ. ಅವ್ರು ನಾವು ಅಲ್ಲೆಲ್ಲರೂ ಕುಂದಿರ್ತೀವ್ರಿ ಅಂತ ವೇಷ ಮರೆಸ್ಕೊಂಡು ಕುಂದಿರೋರಿದ್ರು. ಅವ್ರನ್ನ ಮೇಲೆ ಕರೆದು ಅಪ್ಯಾಯತೆಯಿಂದ ನೋಡಿದ್ರು. ಅದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇವತ್ತು ಒಂದು ಸಣ್ಣ 10ನೇ ಕ್ಲಾಸ್ ಪರೀಕ್ಷೆ ಪತ್ರ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳಿದ್ ನಾನು. ಮುಗಿತವ್ರ ಕಥೆ ಅಂತ. ಮಕ್ಕಳಿಗೆ ಧೈರ್ಯ ತುಂಬ್ರಿ, ಪುರಾಣ ಪುಣ್ಯಕಥೆ ಸಾಹಿತ್ಯ ಓದಿಸ್ರಿ. ರಮಣ ಮಹರ್ಷಿಗಳು ಅಂತಿದ್ರು, ನೀವೆಲ್ಲ ಕೇಳಿರ್ಬೇಕು. ಅಣ್ಣಾಮಲೈ ಅಲ್ಲಿ ಅವ್ರ ಹತ್ರ ಒಬ್ಬ ರೈತ ಬಂದ. ರೈತ ಬಂದಾಗ ರಮಣ ಮಹರ್ಷಿಗಳು ಏನು ಮಾಡ್ತಿದ್ರು ಅಂದ್ರೆ ಪತ್ರೊಳಲ್ಲಿ ಹಚ್ತಿದ್ರು. ಪತ್ರೊಳಲ್ಲಿ ಗೊತ್ತಿಲ್ಲ, ಬಿದಿರು ತೊಗೊಂಡು ಪತ್ರೊಳಲ್ಲಿ ಹಚ್ತಿದ್ರು. ಅವ್ರು ಬರೀ ಲಂಗೋಟಿ ಮ್ಯಾಗ ಇರ್ತಿದ್ರಿ ರಮಣ ಮಹರ್ಷಿಗಳು. ಪತ್ರೊಳಲ್ಲಿ ಹಚ್ಚುವಂತ ಕುಂತಾಗ ಆ ರೈತ ಬಂದ, ಬುದ್ಧಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ ಅಂದ. ರೈತ, ಯಾಕಪ್ಪ ಜನರಿಗೆ ಅನ್ನ ಕೊಡವ ನೀನು, ಯಾಕೆ ಆತ್ಮಹತ್ಯೆ ಮಾಡ್ಕೊಂತಿ ಅಂತ ಕೇಳಿದ್ರೆ, ಬೆಳೆ ಎಲ್ಲ ನಾಶ ಆಗ್ಯದ್ರಿ, ನನ್ನ ತಲೆ ಮತ್ತೇನೂ ದುಡ್ಡಿಲ್ಲ, ನನ್ನ ಜೀವನ ರೋಷ್ ಹೋಗೈತೆ, ನಾ ಆತ್ಮಹತ್ಯೆ ಮಾಡ್ಕೊತೀನಿ ಅಂದ್ರ. ಅವ್ರೇನು ಮಾಡಿದ್ರು, ಅಷ್ಟೊತ್ತಿಗೆಲ್ಲ ಒಂದು 25-30 ಪತ್ರೊಳಲ್ಲಿ ಹಚ್ಚಿಟ್ಟಿದ್ರು. ಆ ಪೆಂಡಿನ ಅವನ ಕೈಯಾಗ ಕೊಟ್ಟು, ಈ ಎಲಿ ಒಯ್ದಲ್ಲಿ ತಿಪ್ಪೆ ಐತಪ್ಪ, ತಿಪ್ಪ್ಯಾಗ ಒಗದು ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೋ ಅಂದ್ರ. ಅವ ಅನ್ನಂತ, ಇದೇನು ಬುದ್ಧಿ ಇದು, ಪತ್ರೊಳಲ್ಲಿ ಈಗ ಹಚ್ಚಿರಿ, ಇನ್ನ ಯಾರೂ ಅದ್ರಾಗ ಉಂಡಿಲ್ಲ, ಅವು ಎಂಜಲಾಗಿಲ್ಲ, ಈಗ ಹಚ್ಚಿದ ಹೊಸ ಎಲಿನ ಯಾಕೆ ನೀವು ತಿಪ್ಪ್ಯಾಗ ಒಗಿ ಅಂತೀರಿ ಅಂತ ಕೇಳಿದಾಗ ರಮಣ ಮಹರ್ಷಿಗಳು ಅಂದ್ರೆ, ಹುತ್ಸ ಪತ್ರೊಳಲ್ಲಿ ನೋಡಿ ಕಲಿ. ತನ್ನ ಮ್ಯಾಗ ಯಾರ ಒಬ್ಬರು ಉಂಡ್ಲಾರ್ದ ಅದು ತಿಪ್ಪಿಗೆ ಹೋಗಕ್ಕೆ ಇಷ್ಟಪಡಂಗಿಲ್ಲ. ಅದು ಉಪಯೋಗ ಆಗಿಂದ ಹೋಗಿ ತಿಪ್ಪ್ಯಾಗ ಬೀಳ್ತೈತಾಗ್ಲಿ. ನೀನು ಮನುಷ್ಯನಾಗಿ ಹುಟ್ಟಿ ದೇಹದೊಳಗೆ 32,000 ಎಷ್ಟೋ 1,000 ಎಲುಬು ಅದಾವಲ್ಲ, ಹಂಗೆ ಎಲುಬು ಮಾಂಸ ಕಂಡ ಅದಾವ ಅಂತವ ಈಗ ಹೋಗಿ ಆತ್ಮಹತ್ಯೆ ಮಾಡ್ಕೊತೀನಿ ಅಂತೀಯಲ್ಲ, ಪತ್ರೊಳಲಿಗಿಂತ ಹತ್ತತ್ತಾಯ್ದಲ್ಲ ನೀನು ಅಂದ್ರಂತೆ ಸ್ನೇಹಿತರು. SLC ಫೇಲ್ ಆದ್ರೆ ಆತ್ಮಹತ್ಯೆ ಮಾಡ್ಕೊತಾರ, ಲವ್ ಫೇಲ್ ಆದ್ರೆ ಆತ್ಮಹತ್ಯೆ ಮಾಡ್ಕೊತಾರ. ಅದಕ್ಕೆ ನಮ್ಮ ಬೀಚಿಯವ್ರು ಭಾಳ ಚಂದ ಹೇಳ್ತಾರೆ,
ಲವ್ನಾಗ ಫೇಲ್ ಆದ್ರೆ ಆತ್ಮಹತ್ಯೆ ಮಾಡ್ಕೊಬಿಡ್ರು. ಲವ್ ಅಂದ್ರೆ ಸಿಟಿ ಬಸ್ ಇದ್ದಂಗೆ, ಒಂದು ಬಸ್ ಹೋತಿಲ್ಲ ಇನ್ನೊಂದು ಬಸ್ ಬರ್ತೈತೆ, ಕಾಯ್ಬೇಕು. ಹಾಸ್ಯ ಪ್ರಜ್ಞೆ ಮನುಷ್ಯನ ಉಳಿತೈತ್ರಿ. ನಾನು ಕೂಡ ಯಾವ ಉದ್ಯೋಗ ಇಲ್ಲದೆ ಭೂಮಿಗೆ ಬಂದವ. BCom ಪದವಿ ಮುಗಿಸಿದ್ರು ನನಗೆ ಉದ್ಯೋಗ ಸಿಗಲಿಲ್ಲ. ಮನ್ಯಾಗ ದಿನ ಬೈಯೋದು ನಮಗೆ. ಎಂದೋ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ನಾನು ಬೀಚಿಯವರ ಕಾದಂಬರಿಗಳು ಓದಿದೆ, ಅದ್ರಾಗ ಹಾಸ್ಯ ನನಗೆ ಭಾಳ ಹಿಡಿಸ್ತು. ಮೊದಲಿಗೆ ಓಣಿ ಸ್ನೇಹಿತರಿಗೆ ಹೇಳಿದೆ, ಊರು ಹೊರಗೆ ಬಂದೆ. ಆ ಊರಾಗ ಮಠದಾಗ ಹಿಂಗೆ ಜಾತ್ರೆ ಶ್ರಾವಣ ಮಾಸದ ಕಾರ್ಯಕ್ರಮಗಳು ನಡೆದಾಗ ಹೋಗಿ ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿದೆ. ಕೊಟ್ಟರು, ಮಾತಾಡಿದೆ. ಮತ್ತು ಅವ್ರು ಇನ್ನೊಬ್ಬರಿಗೆ ಹೇಳಿದರು. ಹಿಂಗೆ ಬೆಳೆದು ಇವತ್ತಿಗೆ ನಾನು ಕೊಟ್ಟಂಥ ಕಾರ್ಯಕ್ರಮಗಳ ಸಂಖ್ಯೆ 4,000 ಸ್ನೇಹಿತರು. ಸುತ್ತಿದ ದೇಶಗಳು 11. ಇವತ್ತಿಗೊಂದು ವಾರದಲ್ಲಿ ಬರೋಬ್ಬರ ನಾವು 3 ಜನ ಮಸ್ಕತ್ನಾಗಿದ್ವಿ. ಮಸ್ಕತ್ತಿನ ಕನ್ನಡಾಭಿಮಾನಿಗಳು ನಮ್ಮನ್ನು ಕರೆಸಿದ್ರು. ಸಣ್ಣ ಸಂಖ್ಯೆಯಲ್ಲಿ ಅವರು ಸೇರಿದ್ರು ಕೂಡ ಅದೆಷ್ಟು ಆಸಕ್ತಿಯಿಂದ ಕೇಳಿದರು. ಯಾಕೆ? ಕರ್ನಾಟಕ ನಮ್ಮ ಭಾಷೆ. ಅದ್ರಾಗ ಅನೇಕ ಜನ ವೀರಶೈವರಿದ್ದರು, ಶಟ್ರಿದ್ರು, ಬ್ರಾಹ್ಮಣರಿದ್ದರು. ಎಲ್ಲರೂ ಕೂತು, ಹಾಸ್ಯಕ್ಕೆ ಜಾತಿ ಇಲ್ಲ, ಎಲ್ಲರೂ ನಗುವುದು ಬಾಯಿಂದನ. ಹೌದಾ? ಮುಖದಲ್ಲಿ ಮಂದಹಾಸ. ಹೆಣ್ಮಕ್ಳಿಗೆ ಆಯುಸ್ಸು ಜಾಸ್ತಿ ರೀ. ಯಾಕ? ಬಿದ್ದು ಬಿದ್ದು ನಗ್ತಾರ ಅವರು, ಅಲಂಕಾರ ಮಾಡ್ಕೊತಾರ. ಆಯುಷ್ಯ ಜಾಸ್ತಿ ರೀ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ಆಯುಷ್ಯ ಜಾಸ್ತಿ ಇಲ್ಲ. ಯಾಕೆ ಹೇಳ್ರಿ? ಎದರಾಗ ಉತ್ಸಾಹ ಇಲ್ಲ ಅವ್ರಿಗೆ. ಈ ಊರಾಗ ವಾಕಿಂಗ್ ಹೋಗೋ ಗಂಡಸರದೀರ? ಅದಾರ ನೋಡ್ರಿ. ಅವರು ವಾಕಿಂಗ್ ಹೋಗೋ ಮುಂದೆ ಮೆಲ್ಲ ಕಟ್ಟಾಡ್ತಿರ್ತಾರೆ. ಯಾಕೆ ಹೋ ಮರ 8 ಆದ್ರೆ ವಾಕಿಂಗ್ ಮುಗಿಸಿಲ್ಲ ಅಂತ ಕೇಳಿದ್ರೆ, ಏನೈತ್ರಿ ಮನ್ಯಾಗ? ನಮ್ದೇನೇ ಇಲ್ರಿ, ಎಲ್ಲ ಪುಂಗಿ ಬಂದಾಗೈತೆ, ನಮ್ದು ಎಲ್ಲ ಹಾಕಿದಾರೆ ಅಂತ. ಮತ್ತು ವಾಕಿಂಗ್ ಯಾಕೆ ಮಾಡ್ತೀವಿ? ಹಾವಿರ್ತಾವ ಇಲ್ಲಿ, ವಾಕಿಂಗ್ ಮಾಡ್ಬಾರ್ದು. ಕಡಿದ್ರೆ ಕಡಿವಲ್ತೆ ಯಾಕ? ಕಚ್ಚಿದ್ರೆ ಕಚ್ಚುವಲ್ತೆ ಯಾಕ? ನಿರುತ್ಸಾಹ ತಾಳ್ತೀವಿ ನೀವು. ಹೆಣ್ಮಕ್ಳು ಹಂಗಲ್ಲ. ಇವರು ವಾಕಿಂಗ್ ಹೋಗ್ಬೇಕಾದ್ರೆ ಹಿಂದಿನ ದಿವಸ ಮೀಟಿಂಗ್ ಕರೀತಾರ್ರಿ. ಪಾರ್ಥವ್ವ, ಚಂದ್ರಕಲಾ, ಸುಕನ್ಯಾ, ಸುಲೋಚನ, ಎಲ್ಲ ಬರ್ಯವ. ಏನು ಗಂಡಸರು ನೋಡಿ ಎಷ್ಟು ಆರೋಗ್ಯದಿಂದ ಅದಾರ. ಎಲ್ಲಿ ಆರೋಗ್ಯ? ನೀವಿರತನ ಅವ್ರ ಆರೋಗ್ಯ ಸಿಗೋದಲ್ಲ ಅವ್ರಿಗೆ. ಮೀಟಿಂಗ್ ಕರೆದು ಎಲ್ಲರೂ ಡ್ರೆಸ್ ಕೋಡ್ ಮಾತಾಡ್ತಾರ್ರಿ. ನೋಡ್ರಿ, ನಾಳೆ ಮುಂಜಾನೆ ವಾಕಿಂಗ್ ಹೋಗೋಣ, ನಮಗೂ ಭಾಳ ಮೈ ಬಂದೈತೆ. ಚೂಡಿದಾರ್ ಅಂದ್ರೆ ಎಲ್ಲರೂ ಚೂಡಿದಾರದಾಗ, ಸೀರೆ ಅಂದ್ರೆ ಸೀರೆ ಮ್ಯಾಗ, ನೈಟ್ ಅಂದ್ರೆ ನೈಟಿ ಮ್ಯಾಗ. ಡ್ರೆಸ್ ಕೋಡ್ ಮಾತಾಡಿ ಮುಂಜಾನೆ ಒಂದು 20-30 ಜನ ಸೇರಿ ವಾಕಿಂಗ್ ಹೋಗ್ತಾರೆ. ಅದಕ್ಕೆ ಕುವೆಂಪು ಒಂದು ಕಡೆ ಬರೀತಾರೆ, ಹೆಣ್ಮಕ್ಳು ಗುಂಪು ಗುಂಪಾಗಿ ಹೊಂಟ್ರೆ ಹೆಂಗೆ ಕಾಣ್ತಾರಂದ್ರೆ, ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿ ಪೋಲ್. ಗಿಳಿಹಿಂಡು ಬಂದಂಗೆ ಆಕೈತಿ ನೀವು ಬಂದ್ರೆ. ಹೆಣ್ಮಕ್ಳು ನಿಂತನ್ನ ಒಂಟಿ ಗೂಗೆಯೋಳು ಒಂದು ಅಡ್ಡಾಡ್ತಿರ್ತಾರೆ. ಇಲ್ಲಿ ಹಾವದವೋ ಅಡ್ಡಾಡ್ಬೇಡ, ಕಡಿದ್ರೆ ಕಡಿಬಲ್ತ ಕಾಡ್ರಿ. ಮಳೆ ಬರಂಗಾಗೈತೆ, ತೊಯ್ಸ್ಕೊಂಡ್ರ ಆತಾಳ್ರಿ. ಜೀವನದಾಗ ಉತ್ಸಾಹ ಇಲ್ಲ. ಉತ್ಸಾಹವೇ ಮನುಷ್ಯನ ಏನು ಹವ್ಯಾಸ, ಆಯಸ್ಸು. ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕಂದಾಗ ಹೆಣ್ಮಕ್ಳು ಮಾತಾಡ್ತಾರೆ, ಅದೇನು ಸಾಮಾನ್ಯ ಅಲ್ಲ. ಆಯಸ್ಸು ಜಾಸ್ತಿ ಅಂತ ಅದಕ್ಕೆ ಹೇಳಿದ್ನಿ ಅಂದ್ರೆ, ನಾನು ಯಾರ ಮನೆಗೆ ಹೋಗ್ಲಿ ಗಂಡನ ಫೋಟೋಕ್ಕೆ ಹಾರ ಇರ್ತೈತ್ರಿ. ಎಲ್ಲೆಲ್ಲಿ ಹೆಣ್ಮಕ್ಳ ಫೋಟೋಕ್ಕೆ ನಾನು ನೋಡಿಲ್ಲ. ನಯಾಗಾರ ಫಾಲ್ಸ್ ನೀವೆಲ್ಲ ಕೇಳಿರಿ, ಅಮೇರಿಕಾದಾಗ ಐತದ. ಮ್ಯಾಗಿಂದ ನೀರು ಬೀಳಿದ್ರೆ ಸುತ್ತ 40 ಕಿಲೋಮೀಟರ್ ದೂರ ನೀರು ಬೀಳೋ ಶಬ್ದ ಕೇಳ್ತೈತೆ. ನಾವು ಹೋಗಿ ಬಂದೀವಿ. ಅದ್ರ ಮುಂದೆ ನಿಂತು ಮಾತಾಡಿದ್ರೆ ಮಾತಾ ಕೆಳಗೆ 40 ಕಿಲೋಮೀಟರ್ ಶಬ್ದ ಕೇಳೋ ಮುಂದೆ ಅದ್ರ ಮುಂದೆ ನಿಂತ ಹೆಂಗೆ ಮಾತು ಬರ್ತಾವ? ದಬ್ಬಗುಟ್ಟು ಹಿಡಿತೈತೆ ಅದು. ಮ್ಯಾಗಿಂದ ಕೆಳಗೆ ಎಷ್ಟೋ 1000 ಅಡಿ, ಕಣ್ಣಿಗೆ ಅದ್ಭುತ, ಭಯಂಕರ, ಬೀಭತ್ಸ, ಭಯಾನಕ. ಅದ್ರ ಮ್ಯಾಗಿಂದ ಬಿದ್ದರೆ ಕೆಳಗೆ ಒಂದು ಎಲುಬು ಸಹಿತ ಸಿಗೋದಿಲ್ಲ, ಚರ್ಮ ಸಿಗೋದಿಲ್ಲ. ಅದನ್ನು ನೋಡಾಕ ನಮ್ಮೆಲ್ಲ ಹೋದ್ರಿ ಮಂದಿ. ಹೆಣ್ಮಕ್ಳು ಮಹಿಳಾ ಮಂಡಳದಾಗ ಸ್ವಲ್ಪ ಚೀಟಿ ಗೀಟಿ ಹಾಕಿ ರೊಕ್ಕ ಮಾಡಿಕೊಂಡಿದ್ರು. ಅಮೇರಿಕಕ್ಕೆ ಹೋಗಿ ನಯಾಗಾರ ಫಾಲ್ಸ್ ನೋಡೋಣ, ಭಾರಿ ಐತೆ ಅಂತಂದು. 40 ಕಿಲೋಮೀಟರ್ ದೂರ ಕೇಳ್ತೈತಂತದು ನೀರು ಬಿದ್ದದ್ದು ಶಬ್ದ ಅಂತ ಎಲ್ಲರೂ ಹೋದ್ರು. ಹೋಗಿ ಅದರ ಮುಂದೆ ಅಂತರು ಒಬ್ಬ ಗೈಡ್ ಕನ್ನಡದವ ಸಿಕ್ಕ. ಬನ್ನಿ ಮೇಡಮ್, ಇದು ನೋಡಿ ಮೇಲಿಂದ ಕೆಳಗಡೆ ಬೀಳ್ತದೆ, 40 ಕಿಲೋಮೀಟರ್ಗಳ ಆಚೆ ಕೇಳಿಸ್ತದೆ ಈ ಧ್ವನಿ ಅಂದಾಗ ಒಬ್ಬಕ್ಕೆ ಅಂದ್ಲಂತ, ಮತ್ತು ನಮ್ಗೆ ಏನಕ್ಕೆ ಕೇಳಿಸಬೋಲ್ತಲ್ಲದ? ಅದಕ್ಕೆ ಅವ ಅಂದಂತ, ಯವ್ವ ನಿಮ್ಮೊಳಗೆ ಮಾತಾಡೋದು ನಿಂದ್ರಿಸ್ರಿ, ಕೇಳ್ತೈತೆ ಅದ ಅಂದ. ಅಂದ್ರೆ ಯಾವ ಪರಿ ಮಾತಾಡ್ತಿರ್ಬೇಡ, ಅವ್ರ ಲೆಕ್ಕ ಹಾಕ್ರಿ. ಹೌದಾ? ಅದಕ್ಕೆ ಮಾತಿನಿಂದಲೇ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ತಿರ್ತಾಯಿ ಅಂದ್ರೆ ನೀವು. ಗಂಡು ಮಕ್ಕಳಿಗೆ ಇದನ್ನೇ ಹೇಳ್ತೀನಿ ನಾನು, ವಾಕ್ ಮಾಡ್ರಿ, ಪುಸ್ತಕ ಓದ್ರಿ, ಆದಷ್ಟು ದೇಹವನ್ನು ದಣಿಸ್ರಿ. ಬರೀ ವಾಕಿಂಗ್ನಿಂದ ಮಾತ್ರ ಅಲ್ಲ. ನಾವು ಎಷ್ಟೋ ಕಡೆ ಹೋದಾಗ ಹಳ್ಳಿಗಳಿಗೆ ಹೋಗ್ತೀವಿ. ಹಳ್ಳಿಗಳೊಳಗೆ ನಮ್ಮನ್ನು ಭಾಳ ಚಂದ ನೋಡ್ಕೊತಾರೆ.
ನಾವು ಈ ಊರಿಗೆ ಇಲ್ಲಿ ಬಹಳ ಕಾರ್ಯಕ್ರಮ ಕಡಿಮೆ ಅಂತ ಆಗಲಿಲ್ಲ. ಫಸ್ಟ್ ಟೈಮ್ ನಾವು ಬಂದದ್ದು ಸಂಗಮೇಶ್ ಅವ್ರು ಕರೆಸ್ತಾರೆ. ಸಂಗಮೇಶ್ ಅವರು ಒಂದು ಸಲ, ಅದಾದಮೇಲೆ ಇದಕ್ಕೆ ಈ ಶಿವಮೊಗ್ಗಕ್ಕೆ ನಾವು ಭಾಳ ಸಲ ಬರ್ತೀವಿ, ಈ ಭಾಗಕ್ಕೆ ಬಂದದ್ದು ಭಾಳ ಕಡಿಮೆ. ಹಾಗೆ ರೈತಾಪಿ ಜನ ಭಾಳ ಅದಿರಿಲ್ಲ, ನಂಗೆ ನೋಡಿ ಸಂತೋಷ ಅಂತ. ಯಾಕಂದ್ರೆ ಅವ್ರಿಗೆ ಆಗಲೇ ಮಾತಾಡಿದ್ರು, ರೈತರ ಪರವಾಗಿನೇ ಅದ್ಭುತವಾಗಿ ಮಾತಾಡಿದ್ರು ಅವರು. ಅವರ ಈ ಚರಿತ್ರೆಯನ್ನು ಕೂಡ ನಾನು ಓದಿದೆ, ಬಿಸಿಲು ಬೆಳದಿಂಗಳು ಅಂಥೇಳಿ. ಉಣ್ಣಾಕೋ ಗಟ್ಟಿ ಅವರು, ಕೆಲಸ ಮಾಡೋಕ್ಕೂ ಗಟ್ಟಿ. ನಾವು ಒಂದ್ಸಲ, ನಾನು ನಮ್ಮ ಮನೆಗೆ ಇಡ್ಲಿ ಮಾಡಿದ್ರು, ನಾನು ನನ್ನ ಹೆಂಡತಿ ಇಬ್ಬರ ಒಂದು 12 ಇಡ್ಲಿ ಮಾಡಿದ್ವಿ. ಇನ್ನೊಂದಿಷ್ಟು ಮಾಡಂದ್ರೆ 2 ಒಬ್ಬಿ ಸೇರಿ 24-25 ಇಡ್ಲಿ ಆದವು ರೀ. ತಿನ್ಕೊಂತ ಕುಂತೀವಿ, ನಮ್ಮ ಗದ್ದಿ ಕೆಲಸ ಮಾಡೋ ರೈತ ಬರಮಣ್ಣ ಬಂದನ್ರಿ ಮನೆಗೆ, ಕೈಯಾಗ ಬಾಳೆ ಗೊನಿ ಎಲ್ಲ ಹಿಡ್ಕೊಂಬಂದಿತ್ತು. ಪಾರಪ್ಪ ಕುಂದ್ರು ಅಂತೇಳಿ ನಾವು ಇಡ್ಲಿ ತಿನ್ನಕತ್ತೀವಿ ಅಂತೇಳಿ ಅವನಿಗೂ ಒಂದು 2 ಇಡ್ಲಿ ಪ್ಲೇಟ್ನಾಗ ಹಾಕಿ ಮುಂದೆ ಸರಿಸಿದ್ವಿ. ವಾಲ್ರಿ ಅಂತಂದು ಕುಂತ. ನೀ ಹಾಕ್ಯೇಳೋ ನಿಂಗೆ ಎಷ್ಟು ಬೇಕು ಅಂದ್ರೆ 2 ಒಬ್ಬಿರಿ 24 ಇಡ್ಲಿ ಹಾಕ್ಕೊಂಡವ. 24 ಇಡ್ಲಿ ಹಾಕ್ಕೊಂಡು ಅವನ್ನ ಅರ್ಲು ಕಿವುಚಿ ಸಾಂಬಾರು ಹಾಕಿದ. ರಾಡಿ ಆಗಿ ಹೋಗ್ತಿರ ಅದು. ನಾನೆಲ್ಲಿ ಅದ್ರ ನಿಂತು ಭಕ್ತಕುಂಬಾರ ನೀಚರ ಬಿಟ್ಟಲ್ಲ ಅಂತಂದು ತುಳಿತಾನ ಅನ್ಕೊಂಡಿದ್ದೆ. 24 ಇಡ್ಲಿ ಹಿಂಗೆ ಸ್ವರ್ರ ಅಂತೇಳಿ 2 ಮಿನಿಟ್ನಾಗ ತಿಂದು ಮುಗಿಸ್ತೇವೆ. ನಾವು 2 ಇಡ್ಲಿನ ಸ್ಪೂನ್ಯಾಗ ಮೆಲ್ಲಕ್ಕೆ ತೊಗೊಂಡು ಹಿಂಗಿಟ್ಕೊಳಕತ್ತೀವಿ. ಅವ ತಿಂದು ಡರ್ರ ಅಂತ ಟೇಬಲ್, ನಾವು ಪಾತ್ರೆದಾಗ ನೋಡ್ತೀವಿ ರೀ, ಈಟು ಉಳ್ದೈತಿ. ಸಣ್ಣ ಇಡ್ಲಿ ಅದು, ಲಾಸ್ಟ್ ಈಟು ಉಳ್ದೈತಿ ಅಂತ ಹಾಕಿರ್ತೀರಲ್ಲ ನೀವು, ಅಂಥದ್ದು ತೊಗೊಳ್ಳೋ, ಅದು ಒಂದು ಏನಾಕೈತಿ ತಗೋ ಅಂತಂದು. ಇಲ್ರಿ ಸಾಕಾತ್ರಿ, 24 ತಿಂದಿ, ಅದು ಒಂದು ಏನು ಥರ ಭಾಳ ಆಕೈತೆ ತೊಗೊಂಡು. ಇಲ್ರಿ ಬರೋ ಮುಂದೆ ಉಂಡು ಬಂದಿದ್ದೆ, ಅದಕ್ಕೆ ಅದನ್ನು ಬಿಟ್ಟೀನಿ ಅಂದ. ಉಣ್ಣ ವಿಷಯ ಅಲ್ಲಿ ಎದಕ್ಕೆ ಉಣ್ತಾರಂದ್ರೆ ಉಂಡ ಶಕ್ತಿಯನ್ನು ಅವರು ಬಳಸ್ತಾರೆ. ಮತ್ತೆ ನಾವು ಇತ್ತೀಚಿನ ದಿನಗಳಲ್ಲಿ ಏನಿದು ತಿಂಡಿ ತಿನಿಸುಗಳು ಬಂದಾವ, ಏನು ಸಿಗ್ತೈತೆ ಅದನ್ನು ತಿಂದು ಪಿಜ್ಜಾ ಬರ್ಗರ್ ಇವನ್ ತಿಂದು ಜೀವನ ಮಾಡ್ತೀವಿ. ಮಕ್ಕಳಿಗೆ ಮೊದಲು ಕಲಿಸ್ಬೇಕಾದದ್ದು ಕೈಕಾಲು ತೊಳ್ಕೊಂಡು ವಿಭೂತಿ ಹಚ್ಚಿಕೊಂಡು ಊಟ ಮಾಡೋದನ್ನು ಕಲಿಸ್ರಿ. ಅವಾಗಲೇ ಧರ್ಮ ಉಳಿಯೋದು. ತಂದೆ ಹೇಳಿದ್ರೆ ಮಕ್ಕಳ ಮಾತು ಕೇಳೋದಿಲ್ಲ, ತಾಯಿ ಹೇಳಿದ ಮಾತು ಅವರಿಗೆ ಶಾಸ್ತ್ರ ಇದ್ದಂಗೆ. ಹೌದಾ? ಮನೆಗಳಿಗೆ ಅತಿಥಿ ಬರೋಂಗೆ ಮಾಡ್ರಿ. ಯಾರ ಮನೆಗೆ ಇವತ್ತು ಸಂಜೆ ಮುಂದೆ ಹೋಗೋದಿಲ್ಲ, ಎಂತೆಂಥ ಸೀರಿಯಲ್ಲಿ ಅವ್ವ, ಸೀರಿಯಲ್ಲಿ ಕುಂತ್ರಿ ಅಂದ್ರೆ ಬಗಲಾಗ ಮನೆಗೆ ಬಾಂಬ್ ಬಿಟ್ಟರು ನಿಮಗೆ ಗೊತ್ತಾಗೋದಿಲ್ಲ. ಈ ವಿಷಯ ಗಂಡ್ಮಕ್ಳು ನ್ಯೂಸ್ ನೋಡ್ತಾರ, ಬರೇ ನ್ಯೂಸ್. ಮೊದಲು ಕನ್ನಡ ನೋಡ್ತಾರ, ಓದ್ದವರಾದ್ರೆ ಇಂಗ್ಲೀಷ್ ನ್ಯೂಸ್ ಹಚ್ತಾರ, ಆಮೇಲೆ ಹಿಂದಿ ನೋಡ್ತಾರ. ಹೇಳ್ತೀವಿ ಒಂದಿನ ಬಾಯಿಗೆ ಬಂದಂಗೆ ಬೈದ್ಲು, ಎಷ್ಟು ಚಾನಲ್ ಚೇಂಜ್ ಮಾಡಿ ನ್ಯೂಸ್ ನೋಡ್ತೀವ. ಮತ್ತು ಅದಾಗ ಗಾಂಧಿ, ನೆಹರು, ಸಂಜಯ್ ಗಾಂಧಿ, ಮೀನಾ ಗಾಂಧಿ, ಮೋದಿ ಇದೇ ಬರ್ತೈತೆ. ನೋಡಿದ್ದ ನೋಡ್ತೀಯಲ್ಲ, ಎಲ್ಲ ಭಾಷೆದ ನೋಡ್ತಿದ್ದವ, ಅದ ನ್ಯೂಸ. ಅವ ಅಂದ ಹುಚ್ಚಿ, ನ್ಯೂಸ್ ಒಂದೇ ಆಗಿರ್ಬೋದು, ಚಾನಲ್ ಯಾಕೆ ಚೇಂಜ್ ಮಾಡ್ತೀನಿ ಹೇಳ, ನಾನು ಓದೋ ಹುಡುಗಿಯರು ಬೇರೆ ಬೇರೆ ಇರ್ತಾರ ಅಂದ. ನೋಡ್ರಿ ಎಂಥ ಅಭಿರುಚಿ. ಹೌದಾ? ಅದಕ್ಕೆ ಹೆಣ್ಮಕ್ಳಿಗಿಂತ ಗಂಡಸರಿಗಿಂತ ಹೆಣ್ಮಕ್ಳು ಬಲವಾಗಿರ್ತಕ್ಕಂಥ ಈ ದಿನಗಳಲ್ಲಿ ಪುಸ್ತಕ ಓದುವ ಹವ್ಯಾಸ ಎಷ್ಟು ಜನರಿಗೆ ಐತೋ ನನಗೆ ಗೊತ್ತಿಲ್ಲ. ಆದರೂ ಸಹಿತ ಓದುವ ಹವ್ಯಾಸವನ್ನು ಬೆಳೆಸಿಕೊಡ್ರಮ್ಮ. ಇವತ್ತು ನಾನು ನಿಮ್ಮನ್ನು ನಿಂತು ಮಾತಾಡ್ತಿರೋದು ಬಿ.ಚಿ. ಭೈರಪ್ಪನವ್ರ ಕಾದಂಬರಿಗಳು ಓದಿದ್ರಿಂದ. ನೀವು ಮಾತಾಡ್ತೀರಿ ಓದಿದ್ರು, ತಲೆಯಾಗ ತುಂಬಿಕೊಂಡ್ರೆ ಬಾಯಿಯಿಂದ ಬರ್ತದೆ. ಹೌದ್ರೆ? ನೀವು ತಲೆಯಾಗ ಏನು ತಗೋ, ಬರೀ ಸೀರಿಯಲ್ ಸುದ್ದಿದ ಹೊರತು ನಿಮ್ತಾರೆ, ಬೇರೆ ಸುದ್ದಿಗಳಿಲ್ಲ. ಹಾಗೆ ಇನ್ನು 1-2 ವಿಷಯಗಳನ್ನ ನೋಡ್ಕೊಂಬಂದೀನಿ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನ ಈ ಕಾರ್ಯಕ್ರಮದ ತೀರ್ಥಯ್ಯನವರು ತೀರ್ಥಯ್ಯನವರು ಭಾಳ ಅಪ್ಯಾಯತೆಯಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅಂತೇಳಿ ಫಾಲೋ ಅಪ್ ಮಾಡಿ ಕರ್ಕೊಂಬಂದು ನಿಂದಿರಿಸಿದರು. ಇಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಇನ್ನೂ ಅದಾವ, ಎಷ್ಟೊತ್ತಿಗೆ ಮುಗಿತೈತೋ ಗೊತ್ತಿಲ್ಲ, ದಿನ ನಡೆದವು ಕಾರ್ಯಕ್ರಮಗಳು. ಲಕ್ವಾ ಹೊಡೆದ ಹೆಣ್ಮಕ್ಕಳನ್ನ ನೋಡ್ರಿ ಮೇಲೇರಿ ನೀವು. ಇಲ್ಲಿ ಏನಂತೀರ? ಲಕ್ವಾಕ ಪಾರ್ಶ್ವ ಅಂತೀರ, ಲಕ್ವಾ ಅಂತೀರ, ಏನಂತೀರಪ್ಪ? ರೋಕ್. ಅಬ್ಬಾ ಇಂಗ್ಲೀಷ್ ನೋಡಿ, ನಾನು ಕನ್ನಡದಾಗ ಮಾತಾಡಕತ್ತೀನಿ. ಅದಕ್ಕೆ ಲಕ್ವಾ ಅಂತಾರ, ಪಾರ್ಶ್ವಾಯು ಅಂತಾರ, ಮತ್ತು ನಿಮ್ಮ ಕಡೆ ಹೆಂಗೆ ಸ್ಟ್ರೋಕ್. ಇವು ಹೊಡೆದ ಹೆಣ್ಮಕ್ಳು ನೋಡ್ರಿ ಏನಪ್ಪ ನೀವು. ಹೆಣ್ಮಕ್ಳಿಗೆ ಎಂದೂ ಹೊಡೆಯಂಗಿಲ್ಲ ಅವು.
ಏನಿದ್ರು ಗಂಡಸರಿಗೆ ಟ್ಯೂ ಅಂತ ಹಿಂಗೆ ನಿಂತ್ಕೊಂಡ್ಬಿಡ್ತಾನೆ. ಎದಕ್ಕೆ? ಎಲ್ಲ ಚಿಂತೆ ಹಚ್ಕೊಂಡಿರ್ತಾನೆ. ಒಬ್ಬವ ಗಂಡ ಹೆಂಡ್ತಿ ನೋಡಕ್ಕೆ ಹತ್ತಳ ಹಿಂಗೆ ಮಾರಿ ಮಾಡ್ಕೊಂಡಿರ್ತಿದ್ದ. ಯಾಕೆ ಹಿಂಗದೀರಿ? ಏನೇ ಇಲ್ಲ. ವಾಕಿಂಗ್ ಹೋದ್ರು ಗೋಣ್ ಕೆಳಗೆ ಹಾಕ್ಯಂಡು ಅಡ್ಡಾಡವನ, ಮನೆಗೆ ಬಂದರು ಟಿ ವಿ ಹಚ್ಚಿದ್ರು ಹಿಂಗೆ ಕುಂದ್ರವನ. ಆಕಿಗೆ ಅನುಮಾನ ಶುರುವಾತು, ಬೇರೆ ಯಾರನ್ನಾರು ನೋಡಿಕೊಂಡ ನಾನು ಅಂತ. ಇಲ್ಲಡ ಎದ್ರೆ ಅದನ್ನು ಹೇಳ, ನಾನು ಇನ್ನೊಂದು ಲಗ್ನ ಮಾಡ್ತೀನಿ ನನಗೆ ಅಂದ್ಲಕ್ಕಿ. ಇವ ಚೇ ಇಲ್ಲ, ಯಾಕೆ ಹಂಗದಿ? 15 ದಿವಸ ಆಯ್ತು ಜಡ್ ಬಂದವ್ರಂಗೆ ಯಾಕದಿ? ಏನು ಚಿಂತೆ ನಿನಗೆ ಅಂತ ಕೇಳಿದೆ. ಅದಕ್ಕೆ ಅವ ಹೇಳಿದೆ, ನೆಕ್ಸ್ಟ್ ಟೈಮ್ ಮೋದಿ ಬರ್ತಾರೋ ಇಲ್ಲೋ? ಇಂಥ ಚಿಂತಿರಿ, ನಮಗೆ ಬೇರೆ ಚಿಂತಿರಂಗಿಲ್ಲ. ನಿಮಗೆ ಚಿಂತಿಲ್ಲ, ಮಾತಾಡ್ತೀರಿ, ಅಕ್ಕನ ಬಳಗ ಕಟ್ಕೊಂತೀರಿ. ಹೌದಾ? ಹೆಣ್ಮಕ್ಳಿಗೆ ಆಯುಷ್ಯ ಭಾಳ್ರಿ. ಯಾರ ಮನ್ಯಾಗ ಹೋಗ್ರಿ ನೀವು, ಗಂಡನ ಫೋಟೋಕ್ಕೆ ಹಾರ ಇರ್ತೈತಿ, ಹೆಣ್ಮಕ್ಳ ಫೋಟೋಕ್ಕೆ ಹಾರ ಇರಂಗಿಲ್ಲ. ಹೌದಾ? ನೀವೆಲ್ಲೇ ಹೋಗಲಿ ಅದ್ರ ಬಗ್ಗೆ ಮಾತಾಡ್ತೀರಿ, ಸೀರಿಯಲ್ಸ್ ನೋಡ್ತೀರಿ. ಇಂಥವನ್ನೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಆಯುಷ್ಯ ಜಾಸ್ತಿ ಆಕೈತೆ ಅಂತ ಹೇಳ್ತಾ, ಇವತ್ತು ಬಹಳಷ್ಟು ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಅರ್ಥ ಮಾಡ್ಕೊಳ್ಳೋದು. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಇದರ ಫಲವೇ ಶಿಶು ವಿಹಾರ. ಅರ್ಥ ಆತ್ರೆ? ಕ್ಲಾಸ್ ಆಶ ಅಂತ ಕರೀತಾರಮ್ಮ ಇದಕ್ಕೆ. ಹೀಗಾಗಿ ಇವತ್ತು ನಮ್ಮ ಜೊತೆಗೆ ಇನ್ನೂ ಇಬ್ಬರು ಬಂದಾರ. ನೆಕ್ಸ್ಟು ಒಂದು ಅಕ್ಕಮಾದೇವಿ ಬಳಗ ಕಟ್ಟಿದ್ರು ನಮ್ಮೂರಾಗ. ಅದರ ಅಧ್ಯಕ್ಷೆ ಇದ್ಲು ಲಕ್ಷ್ಮಮ್ಮ ಅಂತ ಹೇಳಿ, ಆ ಹೆಸರು ಚೇಂಜ್ ಮಾಡಿ. ಆಕಿ ಏನೋ ಸಮಸ್ಯೆ ಬರಲ್ರಿ ಸಂಘದಾಗ, ವ್ಯಾನಿಟಿ ಬ್ಯಾಗ್ನಾಗಿಂದ ಒಂದು ಯಾವುದೋ ಫೋಟೋ ತೆಗಿತಿದ್ಲು, ಹಿಂಗೆ ನೋಡ್ತಿದ್ಲು, ಇಟ್ಕೊಳ್ತಿದ್ಲು. 5 ವರ್ಷ ಅಧ್ಯಕ್ಷ ಆದಳ್ರಿ ಆಕಿ. ಪತ್ರಕರ್ತರು ಬಂದ್ರು, ಏನ್ರಿ 5 ವರ್ಷದಿಂದ ನೀವ ಅಧ್ಯಕ್ಷ ಆಗಕತ್ತೀರಿ, ಏನೇ ಸಮಸ್ಯೆ ಬರಲಿ ಊರ್ವೋ ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗಿಂದ ಫೋಟೋ ತೆಗಿತೀರಿ, ನೋಡ್ತೀರಿ, ಮತ್ತೆ ಅದ್ರಾಗ ಇಡ್ತೀರಿ, ಏನ್ರಿ ಇದು? ಆಕೆ ಅದ್ಲಂತ, ತೋರಿಸ್ಬೇಕ ನಿಮ್ಗೆ? ಆಕಿ ಗಂಡನ ಫೋಟೋ ರೀ. ಏನವ್ವ ನೀನು ಗಂಡ ಅಂದ್ರೆ ಕಸಬರಿಗಿಂತ ಹತ್ತತ್ತ ಮಾಡಿದ ಹೆಣ್ಮಕ್ಳು ಅದಾರ, ನೀನು ಗಂಡನ ಫೋಟೋ ನೋಡಿ ಇಷ್ಟು ಸಂಘ ಸಂಸ್ಥೆ ಬೆಳೆಸ್ತೀಯಲ್ಲ, ಭಾರಿ ಬಿಡು, ಏನಿದ್ರು ಗುಟ್ಟು ಅಂತ ಕೇಳಿದಾಗ ಕೇಳಿಲ್ಲಂತ. ಇಂಥವನ್ನು ಕಟ್ಟಿಕೊಂಡ ನಾನು ಈಗ ಕತ್ತೀನಂತ. ಇನ್ನು ಇದ್ರ ಮುಂದೆ ಈ ಕ್ಲಬ್ಬಿನ ಸಮಸ್ಯೆ ಯಾವುದು ಅಂದ್ಲ. ನೋಡ್ರಿ, ಗಂಡ್ಮಕ್ಳಿಗೆ ಈ ಪರಿಸ್ಥಿತಿ ಐತೆವು. ಇಷ್ಟು ಜನ ಬಂದಿರಿ, ಇಷ್ಟು ಜನರಿಗೆ ತೀರ್ಥ ಪ್ರಸಾದ ಖಂಡಿತ ಇರ್ತೈತೆ ನಿಮ್ಮ ಮಂದ್ಯಾಗ. ಇದ್ರಾಗ ಒಂದು ಮಾತು ಹೇಳ್ತೀನಿ ನಾನು, ಇದ್ರಾಗ ಟಿ ವಿ ಒಳಗೆ ಮಧ್ಯಾಹ್ನ ಹೊಸ ರುಚಿ ಅಂತ ಬರ್ತೈತಿ. ಅದನ್ನು ನೋಡಿ ಗಂಡ ಮಕ್ಕಳಿಗೆ ಯಾರಾದರೂ ರುಚಿಯಾದ ಅಡುಗೆ ಮಾಡಿ ಬಡಿಸ್ತೇವ್ರದಿರ, ದಯವಿಟ್ಟಿದ್ರೆ ಕೈ ಹತ್ರ ಹೆಣ್ಮಕ್ಳು. ಬರೀ ಸೀರಿಯಲ್ ನೋಡೋದು ಮುಖ್ಯ ಅಲ್ಲ, ಟಿ ವಿ ಒಳಗೆ ಬರೋ ಅಡುಗೆ ಮಾಡಿ ಬಡಿಸ್ಬೇಕು, ಅದು ಮೇನು. ಕೈ ಹತ್ರ ಇಲ್ಲೇ ಗಂಡ್ಮಕ್ಳು ಬೇಡ್ರು, ಅಯ್ಯಪ್ಪ ಹೆಣ್ಮಕ್ಳಿಗೆ ಹೇಳಕತ್ತೀನಿ ನೋಡಿ. ಗಂಡ್ಮಕ್ಳು ಇರ್ತಾವ ಪಾಪ, ಯಾರೂ ಇಲ್ಲ ಟಿ ವಿ ನೋಡಿ ಅಡುಗೆ ಮಾಡೋದಿಲ್ಲ ನೀವು ಯಾರು. ಆತ್ ನಿಮ್ಮ ಗಂಡಂದ್ರೆ ದೇವರ ನೋಡ್ಬೇಕು ಹಂಗಂದ್ರೆ. 1 2 3 4 ಇಲ್ಲಿರಿ 5 6 7 8 10 ಜನ ಸಿಕ್ಕರು ಚಪ್ಪಾಳೆ. ಈಗೇನು ಟಿ ವಿ ನೋಡಿ ಅಡುಗೆ ಮಾಡ್ತೀವಿ ಅಂತ ಕೈ ಎತ್ತಿದ್ರಲ್ರಿ, ಅವ್ರ ಗಂಡಂದ್ರು ನಿಮ್ಮ ಹೆಂಡ್ತಿ ಟಿ ವಿ ಮಾಡಿ ನೋಡಿದ ಅಡುಗೆನ ಉಂಡು ಬದುಕಿದವ್ರದಿರನ ಯಾರ? ಯಪ್ಪ, ನಿಮ್ಮಂಥ ಗಟ್ಟಿ ಕೊಳ ಯಾರೂ ಇಲ್ಲ. ದಯವಿಟ್ಟು ತಾಯಿ ಅತ್ತಿ ಮಾಡೋದು ನೋಡಿ ಕಲೀರಿಯವ. ಇಲ್ಲ ಇಂತಲ್ಲಿ ಬಂದಿರ್ತಿರಲ್ಲ ಮಠದಾಗ, ಇಷ್ಟಿಷ್ಟು ಮಂದಿಗೆ ಅಡುಗೆ ಮಾಡ್ತಾರೆ, ಒಂದು ಚೂರ ರುಚಿ ಕೆಟ್ಟಿರ್ತೈತೇನ? ಯಾಕೆ ಅದನ್ನು ಪ್ರಸಾದ ಅಂತ ಉಣ್ತೀವಿ ನಾವು. ಮಕ್ಕಳ ಮನ್ಯಾಗ ಉಣ್ಣಂಗಿಲ್ಲ, ಮಠದಾಗ ಬಂದ್ರೆ ಗಬ್ಬ 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 ತುಂಬ್ಕೆತ್ತಿರ್ತೇವೆ, ಎಂದ್ರೆ ಅನ್ನ ಕಂಡೈತಿಲ್ಲ ಅಂದ. ನಾನು ನಮ್ಮ ಟಿ ವಿ ಹಚ್ಚಿ ನೋಡ್ತೀನಿ, ಹೊಸ ರುಚಿ ಹೇಳ್ಕೊಡಕ್ಕೆ ಬಂದ್ಲೋಬಕ್ಕಿ, ಬನ್ನಿ ಹೊಸ ರುಚಿ ಕಲಿಯೋಣ. ಯಾರು ಬರ್ತಾಳೆ, ಶರಣಮ್ಮ ಬರ್ತಾಳೇನೋ ಅಂತ ನಾಲ್ಕಾದ್ರೆ ಬಂದಕ್ಕೆ 17-18 ವರ್ಷದ ಬಿಳಿ ಜ್ವಂಡಿಗೆ ಆದಂಥ ಒಂದು ಹುಡುಗಿರಿ, ಕೈಕಾಲು ಇಟ್ಟಿಟ್ಟದವ, ಫ್ರಾಕ್ ಹಾಕ್ಕೊಂಡಾಳ, ಸ್ಲೀವ್ಲೆಸ್ ಬ್ಲೌಸು, ಟಿಂಗ್ 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 ಅಂತ ಬಂದು. ನಾನಂದೆ, ಈಕೆ ಎಷ್ಟು ದಿವಸ ಆತನ ಉಂಡು ಈಕೇನು ಅಡುಗೆ ಹೇಳಿಕೊಡ್ತಾಳ ಅಂದ್ಕೊಂಡೆ. ಹೇಳಿ ಮೇಡಮ್, ಇವತ್ತು ತುಂಬ ಜನ ಸೇರಿದ್ದಾರೆ ಈ ಕಾರ್ಯಕ್ರಮದಲ್ಲಿ, ಯಾವ ಅಡುಗೆ ಹೇಳ್ಕೊಡ್ತೀರಿ ಎಲ್ಲರಿಗೂ? ಕೂದಲ ಹೆಂಗೆ ಮಾಡ್ಕೊತಿದ್ಲ ಕಿಟಿಟಕ್ಕೆ, ಬೆಂಗಳೂರಾಗ ಫ್ಯಾಷನ್ ರೀ, ಒಂದು ಕಣ್ಣು ಕಾಣಂಗಿಲ್ಲ ಹುಡುಗಿಯರ್ದು, ಹಿಂಗೆ ನೋಡ್ತಿರ್ತಾರೆ. ಹಿಂಗೆ ಮಾಡಿದಂಗೆಲ್ಲ ಇವು ಗಂಡು ಹುಡುಗರು ತಿಪ್ಪರ್ಲಾಗ ಹಾಕ್ತಿರ್ತಾರೆ ಅವ್ರ ಮುಂದೆ, ಹೆಂಗೆ ಮಾಡೋದು. ಹೇಳಿ ಮೇಡಮ್, ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತೀರಾ ಇವತ್ತು ನಮ್ಮ ಈ ಭಾಗದ ಜನರಿಗೆಲ್ಲ?
ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ಅಡಿಗೆ ಮಾಡ್ಯಾರ ನೋಡಿ, ಒಂದು ಚೂರರ ಕೆಡಿಸಿರ್ತಾರ, ಈಕೆ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತಾಳಂತ. ಓ ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋದು ನಮಗೆ ಗೊತ್ತಿಲ್ಲ, ಹೇಗೆ ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ನಿಗೆ ಹೋಗಬೇಕು. ನಾವೇನು ಪೈಖಾನಾಗ ಹೋಗ್ತೀವಿ? ಕಿಚನ್ನಿಗೆ ಹೋಗೋದೊಂದು ಸ್ಟೆಪ್ ಅಂತೀವಿ. ಕಿಚನ್ನಿಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ, ನಾವು ಮನೆಗೆ ಬೆಂಕಿ ಹಚ್ತಿದ್ದೀವಿ ನೋಡಿ. ಮನೆಗೆ ಬೆಂಕಿ ಹಚ್ಚಿ ಮಳೆ ಮ್ಯಾಗ ಗಂಡನ ಕುಂದಿರಿಸಿ ಆತಿಗೆ ಇಟ್ಟು ಹಾಕ್ತಿದ್ವಿ. ಓ ಆಮೇಲೆ ಸ್ಟವ್ ಹಚ್ಚಬೇಕು, ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕಬೇಕು. ವಾಟರ್ ಬಾಯ್ಲ್ ಆಗಬೇಕು. ಇವನು ಓ ಬಾಯ್ಲ್ ಆಗಬೇಕಾ? ವಾಟರ್ ಬಾಟ್ಲ್ ಯಾರಿಗೆ ಎಲ್ಲಿ ಆನಿಲ್ಲ. ಹಲೋ, ಯಾರಿಗೆ ಕೇಳವಲ್ತ ಕೈ ಮ್ಯಾಗತ್ರಿ? ಏಯ್ ಮತ್ತಿದ ಹೆಂಗೆ ಕೇಳ್ತಪ್ಪ? ಕೇಳವಲ್ತ ಅಂದ್ರೆ ಪಾಪ ಆತ ಇನ್ನೊಂದು ತಂದ. ಎಲ್ಲಿ ಜ್ಞಾನ? ಸ್ಟವ್. ಹಿಂಗ ಪುರಾಣ ಶಾಸ್ತ್ರಿಗಳು ಶ್ರಾವಣ ಮಾಸದಾಗ ಅಜ್ಜವ್ರು ಪುರಾಣ ಹಚ್ಚಿದ್ರಿ. ಆ ಶಾಸ್ತ್ರಿಗಳು ಭಾಳ ಪಂಡಿತರು. ಆ ಶಾಸ್ತ್ರಿಗಳು ಒಂದು ಅಭ್ಯಾಸ ಏನಿತ್ತು ಪಾಪ ಅಂದ್ರೆ, ಪುರಾಣ ಹೇಳಕ್ ಶುರು ಮಾಡಿದಾಗ ಅಲ್ಲಿ ಕುಂದಿರ್ತಿದ್ರು. ಒಂದೊಂದು ಅಧ್ಯಾಯ ಹೇಳ್ದಂಗೆಲ್ಲ ಸ್ವಲ್ಪ ಮುಂದಕ್ಕೆ ಸರಿತಿದ್ರು. ಅಲ್ಲಿ ತನಕ ಸರಿತಿದ್ರಿ ಪುರಾಣ ಮುಗಿಯೋದ್ರಾಗ. ಅಭ್ಯಾಸ ನೋಡ್ದು. ಈಗ ಮೊದಲನೇ ಅಧ್ಯಾಯ ಮುಗೀತು, ಎರಡನೇ ಅಧ್ಯಾಯವನ್ನ ನೋಡೋಣ, ಮುಂದಕ್ಕೆ ಸರಿ. ಹಂಗ ಒಂದು 10 ಅಧ್ಯಾಯ ಆಗಿಂದ ಪೂರ್ತಿ ತುದಿಗೆ ಹೋದ್ರಿ. ಮತ್ತವ್ರಿಗೆ ಏನು ಅಭ್ಯಾಸ ಇತ್ತು, ಮರ್ತು ಬಿಡ್ತಿದ್ರು ನಡಕ್. ನನ್ನಂಗ ನಾ ಎಲ್ಲಿಗೆ ಬಂದೆ ಅಂತ ಕೇಳ್ತಿದ್ರು. ಕರೆಕ್ಟ್ ಆತ ಈಗ? ಈಗೂ ಯಾರಿಗೆ ಕೇಳವಲ್ತು? ಕಿವಿ ತೋರಿಸ್ಕೊಂಬರ್ರಿ ಹೋಗಿ. ಪುರಾಣ ಒಂದೊಂದು ಅಧ್ಯಾಯ ಹೇಳೋದು ಮುಂದಕ್ಕೆ ಸೇರೋದು. ನಾ ಎಲ್ಲಿಗೆ ಬಂದೆ ಅನ್ನೋದು. ಯಪ್ಪ ಇಂಥ ಅಧ್ಯಾಯದಾಗ ಬಂದಿ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿಗೆ ಹೋದ್ರಿ ಪೂರ್ತಿ ಲಾಸ್ಟ್ ಅಧ್ಯಾಯದು. ನಾ ಎಲ್ಲಿಗೆ ಬಂದ್ಯಾವ? ಒಂದು ಕಡೆ ಮುಂದೊಂದು ಮುದೇಕಿ ಕುಂತಿತ್ತು. ಆ ಮುದೇಕಿ ಏನಂತ, ಯಪ್ಪ ಕಟ್ಟಿ ತುದಿಗೆ ಬಂದಿದ್ದಿ, ಹಿಂದಕ್ಕೆ ಸರಿ ಅಂದ್ಲ. ಇಂಥವೆಲ್ಲ ಒಂದಾನೊಂದು ಕಾಲಕ್ಕೆ ಇದ್ರವ. ಶ್ರಾವಣ ಮಾಸ ಹೆಣ್ಮಕ್ಕಳಿಗೆ ಅದ್ಭುತವಾದಂಥ ಮಾಸ. ಗಂಡ್ಮಕ್ಕಳಿಗೆ ಅದೊಂದು ಶನಿ. ಹೌದು, ಹೆಣ್ಮಕ್ಳು ನೀವು ಶ್ರಾವಣ ಮಾಸದಾಗ ದಿನ ತಲೆಗೆ ಸ್ನಾನ ಮಾಡ್ತೀರಿ. ಹೊಸ ಹೊಸ ಸೀರೆ ಹುಡುಗ ಶ್ರಾವಣ ಮಾಸಕ್ಕೆ ಬೇಕಂತ 12 ಸೀರೆ ತೊಗೊಂಡಿರ್ತೀರಿ. ತಿಂಗಳ ಒಂದು ಉಟ್ಕೋಬೇಕಂತ. ಶ್ರಾವಣ ಮಾಸದಾಗಂತೂ ದಿನ ಒಂದು ಸೀರೆ ಬಿಡ್ತೀರಿ. ಅದ ಗಂಡಸಿನ ನೋಡ್ರಿ, ಶ್ರಾವಣ ಮಾಸ ಅಂದ್ರೆ ಅವನಿಗೆ ಡ್ರೈ ಮಾಸ. ಗಡ್ಡ ಬೋಳಿಸ್ಕೊಳಂಗಲ್ಲ, ಕಟ್ಟಿಂಗ್ ಮಾಡಿಸ್ಕೊಳಂಗಲ್ಲ, ಹಿಂಗಿರ್ತಾನೆ. ಯಾರನ್ನ ಕೇಳ್ರಿ, ರೋಗ ಬಿಡ್ದವ ಆದಂಗಾಗಿರ್ತಾನೆ. ಕಟ್ಟಿ ಮ್ಯಾಗ ಕುಂತಿರ್ತಾನ. ಗೆಳೆಯರು ಕರೆಯಕ್ಕೆ ಬರ್ತಾರೆ, ನಡಿಯ ಹೋಗನ ಶ್ರಾವಣಲ್ಲಿ. ಅಳತಿ ಯಾಕಪ್ಪ ಶ್ರಾವಣ ಮಾಡಿದತ? ಶ್ರಾವಣ ಮಾಸದಾಗ ನೀವು ಲಕ ಅಂದ್ರೆ ಹುತ್ಸಾದಂಗಾಗಿರ್ತಾನೆ. ಶ್ರಾವಣ ಬಂತಂದ್ರೆ ಸಾಕು, ನೀವು ಹುತ್ಸಾಗ್ತಾನ, ಆಕೆ ಥಳ ಮುತ್ತಾಗ್ತಾಳ. ಯಾವ ಮಾಸನೇ ಇರುವಲ್ತಕ್ಕ ಲವಲವಿಕೆಯಿಂದ ಅದೇ ಮನುಷ್ಯನಿಗೆ ಆಯುಸ್ಸು, ಅದೇ ಆರೋಗ್ಯ. ಹೆಣ್ಮಕ್ಳು ಯಾಕ 100 ವರ್ಷ ಬಾಳ್ತಾರಂದ್ರ ಸದಾ ನಗತಿರ್ತಾರ. ಫ್ರೆಂಡ್ಸ್ ಅದಾರ ಅವರಿಗೆ. ಅಕ್ಕಮಾದೇವಿ ಬಳಗ ಅಂತ ಕಟ್ತಾರ, ಅಕ್ಕನ ಬಳಗ ಅಂತ ಕಟ್ತಾರ. ಮಕ್ಕಳನ್ನ ಪೋಷಣೆ ಮಾಡ್ತಾರ. ಗಂಡಸಿಗೆ ಶಕ್ತಿ ಇಲ್ಲ, ನನಗೆ ವಯಸ್ಸಾಗೈತೆ, ನನಗೆ ಪೆನ್ಷನ್ ಆಯ್ತು ಅನ್ನೋದ ಒಂದು ದೊಡ್ಡ ಚಿಂತಿರಿ ಅವ್ರು. ಹೆಣ್ಮಕ್ಳಿಗೆ ಹಂಗಿಲ್ಲ. ಮಗಳ ಮದುವೆ ಮಾಡಬೇಕು, ಅಳಿಯಾಗ ಉಪಚಾರ ಮಾಡಬೇಕು, ದೀಪಾವಳಿ ಕರಿಬೇಕು, ಎಷ್ಟು ಕನಸುಗಳು. ಅದಕ್ಕೆ ಅನೇಕ ಕವಿಗಳು ಹೇಳ್ತಾರ, ಮನುಷ್ಯ ಬದುಕಬೇಕು ಅಂದ್ರೆ ಕನಸು ಕಾಣೋದನ್ನು ಕಲೀರಿ, ನಾಳೆ ಇನ್ನೂ ಒಳ್ಳೆಯ ದಿನ ಬರ್ತೈತೆ ಅನ್ನೋದನ್ನು ಕಲೀರಿ ಅಂತ ಹೇಳ್ತಾ ಅನೇಕ ವಿಷಯಗಳನ್ನ ಹೇಳ್ಬೋದು. ಇಲ್ಲಿ ಅವು ವೇಷ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಕುಂತು ಹುಡ್ರನ್ನ ನೋಡ್ಲಾಸಲ್ಲ ಪಾಪ, ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ. ನಾನು ಸಿನಿಮಾ ನೋಡಕತ್ತೇನೆ ಅನಿಸ್ಬಿಡ್ತೀನಿ ನನಗೆ. ಸ್ಕ್ರೀನ್ ಮ್ಯಾಗ ಸಿನಿಮಾ ನಡೆದೈತೇನಂತ. ಒಂದು ಲಯ ತಪ್ಪಲಿಲ್ಲ, ಒಂದು ಹಾಡು ತಪ್ಪಲಿಲ್ಲ, ಒಂದು ಸ್ಟೆಪ್ಸ್ ತಪ್ಪಲಿಲ್ಲ. ಅದೆಷ್ಟು ಪ್ರಾಕ್ಟೀಸ್ ಮಾಡಿರಬೇಡ. ನಾನು ಈ ಥರ ಕಾರ್ಯಕ್ರಮಗಳಿಗೆ ಹೋಗೋದು ಬಹಳ ಅಪರೂಪ. ಲಿಮಿಟೆಡ್ ಅಡಿಟೋರಿಯಮ್ನೇ ಮಾಡ್ತೀವಿ. ಎಷ್ಟು ಜನ ಅದಿರಿಲ್ಲ ಅಂದಾಜು?
ಸಂಖ್ಯೆ ಅಂದಾಜು ಎಷ್ಟಿರ್ಬೋದು ಸರ್? 25,000. ನೋಡ್ರಿ, ಸಣ್ಣ ಮಾತಾತ. ರಾಜಕಾರಣಿಗಳಿಗೆ ಇಷ್ಟು ಸೇರ್ಬೇಕಂದ್ರೆ ಅವರು 5 ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ. ಎದಕ್ಕಂತ ನಾ ಹೇಳಂಗಿಲ್ಲ. ನಮಗೆ ನೋಡ್ರಿ ಒಂದು ಪೈಸಾ ಕೊಡಂಗಿಲ್ಲ, ನಿಮ್ಮಿಂದನೇ ಇಸ್ಕೊಂಡು ಹೋಗ್ತೀನಾಗ್ಲಿ, ನಿಮಗೆ ಕೊಡಂಗಿಲ್ಲ. ಹೆಂಗೆ ಸೇರಿರಿ? ಯಾಕ? ನಗಿಸ್ತಾನ, ನಗು ಬರ್ತದೆ ನಮಗೆ, ನಕ್ಕರ ರೋಗ ಬರಂಗಿಲ್ಲ ಅನ್ನೋದು ನಿಮಗೆ ಗೊತ್ತೈತಿ. ಹೌದಾ? ನಗುವಿಗೆ ಬಹಳ ದೊಡ್ಡ ಶಕ್ತಿ ಇದೆ ತಾಯಿ ಅಂದ್ರೆ. ಅದಕ್ಕೆ ದಯವಿಟ್ಟು ಪುಸ್ತಕಗಳನ್ನು ಓದ್ರಿ, ಮತ್ತು ಆದಷ್ಟು ಸೀರಿಯಲ್ ಬಿಡ್ರವ್ವ. ಸೀರಿಯಲ್ ಬಿಟ್ಟಷ್ಟು ನೀವು ದೊಡ್ಡವರಾಗ್ತೀರಿ. ಓದಿನ ಕಡೆ ನಿಮ್ಮ ಹವ್ಯಾಸ ಬೆಳಿತೈತಿ. ನಾವು ಹೋಗಿರ್ತಕ್ಕಂಥ ಊರುಗಳ ಸಂಖ್ಯೆ 432 ಅಂತ ಹೇಳಿದೆ. ಆ 32 ಊರುಗಳನ್ನು ಹೇಳಕ್ಕೆ 32 ಊರುಗಳನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಕೆಲವು ಮಾತ್ರ ಚೆಂದಾಗಿದೆ. ಏನು? ಶಾಸ್ತ್ರ ಪುರಾಣಗಳು ಎಷ್ಟೇ ಸ್ವಾರಸ್ಯವಾಗಿದ್ದರೂ ಬದುಕಿಗೆ ಹತ್ತಿರವಾಗುವುದಿಲ್ಲ. ಬಾಳೆ ದಿಂಡು ಎಷ್ಟೇ ದಪ್ಪವಾಗಿದ್ದರೂ ಮನೆಗೆ ತೊಲೆಯಾಗುವುದಿಲ್ಲ. ಸುಣ್ಣ ಎಷ್ಟೇ ಬೆಳ್ಳಗೆ ಇದ್ದರೂ ಊಟಕ್ಕೆ ಬೆಣ್ಣೆಯಾಗುವುದಿಲ್ಲ. ಇಂಥ ಒಂದರ ಗೊತ್ತವದಂದ್ರೆ ನಮ್ಮ ಹುಡ್ರಿಗೆ ನೋಡ್ರಿ. ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸ್ತೀರಿ, ದಯವಿಟ್ಟು ಕನ್ನಡ ಮೀಡಿಯಂ ಶಾಲೆಗೆ ಸೇರಿಸ್ರಿ. 10ನೇ ಕ್ಲಾಸ್ ತನಕ ಕನ್ನಡ ಓದಿಸ್ರಿ. ಮುಂದೆ ಅವನ ಇಂಗ್ಲೀಷ್ ಮೀಡಿಯಂ ಓದಿದ್ರು ಏನೋ ಅನ್ನೋಂಗಿಲ್ಲ ನಾನು. ಆದ್ರೆ ಸಣ್ಣ ಸಣ್ಣ ಹುಡ್ರಿಗೆ ಅವ್ವ, ಅಪ್ಪ, ಚಿಕ್ಕಪ್ಪ ಅನ್ನೋದು ಕಲಿಸ್ರವ್ವ. ಮಮ್ಮಿ, ಡ್ಯಾಡಿ, ಅಂಕಲ್, ಆಂಟಿ. ಗಂಡ್ಮಕ್ಳಿಗೆ ಹುಚ್ಚಿಲ್ಲವ ನಮಗ. ನಿಮ್ಗ ಎಲ್ಲಪಿ ಇವ್ರಿ ಅಂಕಲನ್ನ ಕಕ್ಕ ಅಂತ ಯಾಕನ್ನಂಗಲ್ಲ? ಈ ಕಡೆ ಅಂತಿರಲ್ಲ, ತಂದಿ ತಮ್ಮ ಕಕ್ಕ ಅಂತಿರಲ್ಲ, ಏನು ಚಿಕ್ಕಪ್ಪ ಅಂತೀರ? ನೋಡಿ ಎಂಥ ಪಜೀತೈತಿ. ಉತ್ತರ ಕರ್ನಾಟಕದಾಗ ಚಿಕ್ಕಪ್ಪ ಅನ್ನಂಗಲ್ಲ, ಕಕ್ಕ ಅಂತೀವಿ ನಾವು. ಬೆಂಗಳೂರ ಹುಡುಗಿ ಈ ಕಡೆ ಹುಡುಗನ ಮಾಡ್ಕೊಂಡ್ಬಿಟ್ಟಿದ್ದಳ್ರಿ. ಅವ್ರು ಈ ಕಡೆ ಬಂದಾಗ ಅವರಪ್ಪಗೆ 6 ಜನ ಅಣ್ಣ ತಮ್ಮಂದ್ರು. ಅವ್ರನ್ನೆಲ್ಲ ತೋರಿಸಿ ಆ ಹುಡುಗ, ಇವ್ರು ನಿಮ್ಮ ಕಕ್ಕ, ಇವ್ರು ನಿಮ್ಮ ಚಿಕ್ಕಪ್ಪ, ಇವ್ರು ನಿಮ್ಮ ಕಕ್ಕ, ಹಿಂಗೆ ಹೇಳ್ತೀರಿ. ಆ ಹುಡುಗಿ ಗಾಬರಿ ಆಗ್ಬಿಡ್ತೀರಿ. ಏನು ಡ್ಯಾಡಿ ಇದು, ನಿಮ್ಮ ಬ್ರದರ್ಸ್ ಎಲ್ಲ ಕಕ್ಕನ ಅಂದ್ಲಕ್ಕಿ. ಇಲ್ಲಮ್ಮ, ನೀವು ಅಂಕಲ್ ಅನ್ಬಾರ್ದು, ಈ ಕಡೆ ಎಲ್ಲ ಕಕ್ಕ ಕಕ್ಕ ಅಂತಾರೆ. ಏನು ಬಿಡುವಲ್ರಿ ಆ ಹುಡುಗಿ ಹೇಳೋ ಕಡಿಲ್ಲ. ಹಿಂಗೆ ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ, ಈಗ ದಿನ ಕೇಳೋರ್ರಿ ಆ ಹುಡುಗಿನ ರಾತ್ರಿ. ಆ ಹುಡುಗಿ ಸುಮ್ಮನೆ ಕುಂದ್ರದು. ನೋಡಮ್ಮ, ನೀನು ನಮಗೆಲ್ಲ ಕಕ್ಕ ಅಂತ ಕೂಗೋವರೆಗೂ ನಿಮ್ಮನ್ನು ಬಿಡಲ್ಲ ಅಂದ. ಇನ್ನೇನಿಲ್ಲ, ಮರುದಿವ್ಸ ಹೋಗ್ಬೇಕು ಊರಿಗೆ. ಆ ಹುಡುಗಿ ತಲೆ ಕೆಟ್ಟು ಬಿಡ್ತು. ಮತ್ತೆ ಕೇಳಕತ್ಬಿಟ್ರು, ನನಗೆ ಈ ಕಕ್ಕ ಇಷ್ಟನೋ, ಈ ಕಕ್ಕ ಇಷ್ಟನೋ. ಈಗ ಆಕೆ ಅಂದ್ಲ, ನನಗೆ ನನ್ನ ಕಕ್ಕನೇ ಇಷ್ಟ ಅಂದ. ಹೌದಾ? ನಮ್ಮ ಮಕ್ಕಳನ್ನ ಶಾಲೆಗೆ ಹಾಕ್ತೀವಿ, ಎಷ್ಟು ಇಂಟರ್ವ್ಯೂ ಮಾಡ್ತಾರೆ. IAS ಆಫೀಸರ್ ಮಾಡಂಗಲ್ಲ ಇಂಟರ್ವ್ಯೂ, ಅಷ್ಟು ಇಂಟರ್ವ್ಯೂ. LKG ಸೇರ್ಸಾಕ ಏನು ಪರೀಕ್ಷೆ? ಹಿಂದಿನ ಕಾಲಕ್ಕೆ ಗುರುಗಳು ಇದ್ದಾಗ ಎಂಥ ಪರೀಕ್ಷೆ ಇತ್ತು. ಬುದ್ಧಿ, ನನಗೆ ವಿದ್ಯೆ ಕಲಿಸ್ಬೇಕು ನೀವು ಅಂತ ಬಂದ್ರಂದ್ರೆ ಸಾಕು. ಬೊಗಸ್ಯಾಗ ಕೆಂಡ ತೊಂಬ, ನನಗೆ ವಿದ್ಯೆ ಹೇಳ್ತೀನಿ ಅಂತಿದ್ರಂತ ಗುರುಗಳು. ಎಲ್ಲರೂ ಉತ್ಸೈತದ ಗುರು. ಬೊಗಸ್ಯಾಗ ಯಾವನಾರು ಕೆಂಡ ಬೈತ ನಾನು? ಬೊಗಸ್ಯಾಗ ಕೆಂಡ ತಂದವ್ರಿಗೆ ವಿದ್ಯೆ ಕಲಿಸ್ತೀನಿ ಅಂತ ಶಪಥ ಮಾಡಿದ್ರು ಆ ಗುರುಗಳು. ಎಲ್ಲರೂ ಬಿಟ್ಬಿಟ್ರಿ ಬರೋದು. ನಾ ಯಾವಾಗಲೂ ಹೇಳ್ತಿರ್ತೀನಿ, ಸಿದ್ಧಲಿಂಗ ಅಂಥೇಳಿ, ಅವ ಲೌಕಿಕ ಜ್ಞಾನ ಇದ್ದವ. ಅವ ದನ ಕಾಯ್ತಿದ್ದವ, ಶಾಲೆಗೆ ಹೋಗ್ತಿದ್ದಿಲ್ಲ. ದನ ಮೇವು ಅಂಥ ವ್ಯಕ್ತಿ ನನ್ನ ಜೊತೆಗೆ ಇದ್ದ. ಭಾಳ ದಿವಸ ಭಾಳ ಜಾಣ ಇದ್ದ. ಓದಿರಲಿಲ್ಲ ಅವ. ನಾ ಅನೇಕ ವಿಷಯಗಳನ್ನ ಅವನಿಂದ ತಿಳ್ಕೊಂಡೆ. ಯಾಕಂದ್ರೆ ಕಾಮನ್ ಸೆನ್ಸ್ ಭಾಳ ಮುಖ್ಯ ನಾಲೆಡ್ಜ್ಗಿಂತ. ನಮ್ಮ ಮಕ್ಕಳಿಗೆ ನಾಲೆಡ್ಜ್ ಐತಿ, ರ್ಯಾಂಕ್ ಬರ್ತಾವ. ಎಲ್ಲಿ ಹೆಂಗಿರ್ಬೇಕು ಗೊತ್ತಿಲ್ಲ. ಬೊಗಸ್ಯಾಗ ಕೆಂಡ ತೊಗೊಂಬ ಅಂತಾರೆ ನೋಡ್ಲೆ. ಅಪ್ಪ ಏನು ಮಾಡಲಿ ಅಂಥೇಳಿ ಅವನು ವಾಪಸ್ ಬಂದ. ಅಲ್ಲಿವರೆಗೂ 3 ವರ್ಷದ ತನಕ ಯಾವ ಹುಡುಗರು ಬಂದಿದ್ದಿಲ್ರಿ ಆ ಗುರುಗಳ ಹತ್ರ. ಬೊಗಸ್ಯಾಗ ಕೆಂಡ ತೊಗೊಂಬ ಅಂತ ಅವಯ ಮಾಸ್ತರ್. ಇವ ಹೇಳಿದೆ, ಸಿದ್ಧಲಿಂಗ ಭಾಳ ಸಲೀಸೈತು. ಏನು? ಮೊದಲು ಬೊಗಸ್ಯಾಗ ನೀನು ಉಸುಗ್ ಹಾಕ್ಯೋ ಮರಳು, ಅದ್ರ ಮ್ಯಾಗ ನಿಮ್ಮ ಅವನ ಜೊತೆ ಕೆಂಡ ಹಿಡಿಸಿ ಒಯ್ದು ಗುರುಗಳಿಗೆ ತೋರಿಸು ಅಂದ. ಓದ್ದೇವ್ ಹೇಳಲಿ, ಇದನ್ನ ಕಾಮನ್ ಸೆನ್ಸ್ ಇರೋ ಹೇಳಿದ. ಅದಕ್ಕೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ತೋಟಗಳಿಗೆ, ಗದ್ದೆಗಳಿಗೆ ರೈತ ತೋರಿಸ್ರಿ. ಅಕ್ಕಿ ಹೆಂಗೆ ಬೆಳಿತಾರ ಗೊತ್ತಿಲ್ಲ, ಜ್ವಾಳ ಹೆಂಗೆ ಬೆಳಿತಾರೋ ಗೊತ್ತಿಲ್ಲ. ಮೆಕ್ಕಿತೆನಿ ತಿಂತಾರ. ನಿಮ್ಮ ಕಡೆ ಏನಂತೀರಿ ಮೆಕ್ಕಿತೆನಿಗೆ? ಮೆಕ್ಕಿತೆನಿ ಏನಂತಾರೆ? ಅದು ಹೆಂಗೆ ಬೆಳಿತಾರ ಗೊತ್ತಿಲ್ಲ. ರಾಗಿ ಯಾವುದು ಗೊತ್ತಿಲ್ಲ, ಅಕ್ಕಿ ಯಾವುದು ಗೊತ್ತಿಲ್ಲ, ಗೋಧಿ ಯಾವುದು ಗೊತ್ತಿಲ್ಲ. ಹೀಗಾದರೆ ನಮ್ಮ ಭಾರತ, ನಮ್ಮ ಸಂಸ್ಕೃತಿ ಹೆಂಗೆ ಹೋಗ್ತೈತೆ? ಇಂಥ ಮಠಮಾನ್ಯಗಳು ಇಂಥ ಕಾರ್ಯಕ್ರಮ ಏರ್ಪಡಿಸ್ತಾರೆ ಅಂಥೇಳಿ ನಿಮಗೆ ಇವೆಲ್ಲ ಗೊತ್ತು. ಇಲ್ಲಿ ಮಾಡ್ತಿರೋ ಎಲ್ಲ ನಾಟ್ಯಗಳು ಎಷ್ಟು ಶಾಸ್ತ್ರೀಯ ನೃತ್ಯಗಳವೆಲ್ಲ. ಅದೇ ನೀವು ಬೇರೆ ಕಡೆ ಹೋದರೆ ಅರಬತ್ತಲೆ ನೃತ್ಯಗಳು,
ಸಿನಿಮಾ ಹಾಡಿಗೆ ನೃತ್ಯಗಳು, ಇಲ್ಲೆಲ್ಲ ಶರಣರ ವಚನಗಳ ಮೂಲಕ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದಾ, ನೃತ್ಯ ಮಾಡ್ತಾರೆ. ಕಣ್ಣಿಗೆ ಮನೋಹರವಾಗ್ಯದ. ಏನು ಸಂಖ್ಯೆ ಐತಿ ಜನರದ್ದು, ಏನು ಆನಂದ ಐತಿ ಇದ್ರಾಗ. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸ್ರಿ. ಬರೀ ಬಟ್ಟೆ ಹಾಕೋದು ಸಂಸ್ಕೃತಿ ಅಲ್ಲ, ಮೇಕಪ್ ಮಾಡೋದು ಅಂತ ಹೇಳ್ತಾ, ಶ್ರೀಕೃಷ್ಣನಿಗೆ ಯಾಕ ಬುದ್ಧಿ ಬಾಳಿತ್ತು ಅಂತ ಯಾರು ಕೇಳಿದ್ರಂತ. ಎಷ್ಟು ಬುದ್ಧಿವಂತರಿ ಕೃಷ್ಣ, ದೊಡ್ಡ ಮಹಾಭಾರತ ಯುದ್ಧವನ್ನು ಗೆದ್ದಿಸಿದ್ನಲ್ಲವ ಅಂತ ಕೇಳಿದಾಗ ಒಬ್ಬ ಉತ್ತರ ಕೊಟ್ಟನಂತ. ಹೌದು, ಕೃಷ್ಣ ಬುದ್ಧಿವಂತ. ಯಾಕ 16,000 ಹೆಂಡ್ರಿದ್ರು ಆತಗ, ಎಲ್ಲರೂ ಆತಗ ಬುದ್ಧಿ ಹೇಳ್ತಿದ್ರು, ಅದಕ್ಕೆ ಅವ ಬುದ್ಧಿವಂತ. ಎಲ್ಲರೂ ಕೇಳಿರ ಇಂಥ ಮಾತನ್ನ? ಹಾಸ್ಯದ ಮೂಲಕ ಹಿಂಗೆ ಹೆಣ್ಮಕ್ಕಳು ಎತ್ತಿಡಿಯುವಂಥ ಕೆಲಸವನ್ನ ಸಾಹಿತ್ಯ ಮಾಡ್ತೈತೆ. ಅದಕ್ಕೆ ಓದುವಂಥ ಹವ್ಯಾಸವನ್ನ ನೀವು ಕಲ್ಕೊಳ್ರಿ ಅಂತ ಹೇಳ್ತಾ, ನೀವು ಸರಿ ಮತ್ತೆ ನೆಕ್ಸ್ಟ್ ಐತ್ರಿ ಯಾರ್ದಾರ ಮುಗಿಸ್ಬೋದಾ? ಹೀಗೆ ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀತು, ಭಾಳ ಸಂತೋಷತ್ತು. ಕೊನೆಯದು ಅಷ್ಟಾವಧಾನ ಶತಾವಧಾನ ಅಂತ ನೀವೆಲ್ಲ ಕೇಳಿ, ಅದನ್ನೊಂದು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಅನೇಕ ಪಂಡಿತರದ ಅಷ್ಟಾವಧಾನ ಅಂತ ಒಂದೈತಿ. ಶತಾವಧಾನ ಅಂದ್ರೆ 100 ಮಂದಿನ ಕುಂದಿರಿಸಿಗಳು, 100 ಮಂದಿ ಒಂದೊಂದು ಪ್ರಶ್ನೆ ಕೇಳ್ತಾರೆ. ಅವ ಅವಧಾನಿಗೆ ಅವ ಉತ್ತರ ಹೇಳಂಗಿಲ್ಲ. 2-3 ದಿನ ಬಿಟ್ಟು ಮೊದಲೇದವ ಯಾವ ಪ್ರಶ್ನೆ ಕೇಳಿದೆ, 3-4 ದಿನ, ಒಂದು ವಾರ ನಡೀತೈತ್ರಿ. ಅದು ಚೆಸ್ ಆಟಿದ್ದಂಗೆ, ಅದು ಪುಟ್ಟಿ ಮುಚ್ಚಿ ಹೋಗ್ತಾರೆ, ಆಮೇಲೆ ಬರ್ತಾರೆ. ಅಷ್ಟಾವಧಾನ ಶತಾವಧಾನ ಸಹಿತ ಹಂಗ 100 ಮಂದಿ. ಅಷ್ಟಾವಧಾನ ಅಂದ್ರೆ 8 ಮಂದಿ. 8 ಮಂದಿ ಪ್ರಶ್ನೆ ಕೇಳ್ತಾರೆ. 8 24 ಪ್ರಶ್ನೆ ಆಗೋತನ ಸುಮ್ಮನೆ ಕುಂದಿರ್ತಾನ ಪಂಡಿತರು. ಆಮೇಲೆ ಮೊದಲು ಯಾವ ಪ್ರಶ್ನೆ ಕೇಳಿದೆ ಅದಕ್ಕೆ ಹೇಳ್ತಾರೆ. ಅದ್ರೊಳಗೊಬ್ಬ ನಮ್ಮಂಥವು ಅಧಿಕ ಪ್ರಸಂಗಿ ಅಂತಿರ್ತಾನೆ. ಅವನನ್ನು ಏನೇ ಕೇಳ್ತಿರ್ತಾನೆ. ಇವರೆಲ್ಲ ಶಾಸ್ತ್ರ ಪುರಾಣ ಪ್ರಶ್ನೆ ಕೇಳಿದ್ರೆ ಅವ ಹೇಮಮಾಲಿನಿ ವಯಸ್ಸು ಎಷ್ಟ್ರಿ ಈಗ ಅಂತಾನೆ. ಅದನ್ನ ನೆನಪಿಟ್ಕೋಬೇಕು. ಅವ ಎಷ್ಟನೇ ರೌಂಡ್ನಾಗ ಕೇಳಿದ್ದ ಅಂತೇಳಿ ಅದಕ್ಕೆ ಉತ್ತರ ಕೊಡ್ಬೇಕು. ಹಂಗ ಅಧಿಕ ಪ್ರಸಂಗ ಅಂತಕ್ಕಂಥ ನಮ್ಮಂಥ ಒಬ್ಬವ ಶಾಸ್ತ್ರಿಗಳೇ, ನೀವೆಲ್ಲವನ್ನ ಹೇಳ್ತೀರಿ, ಎಲ್ಲವನ್ನ ನೆನಪಿಟ್ಟುಕೊಂಡಿರಿ. ನಮ್ಮಲ್ಲಿ ಶತಾವಧಾನಿ ಗಣೇಶ್ ಅಂತಿದ್ದಾರೆ. ಈ ಸದ್ಯಕ್ಕೆ ಮೊನ್ನೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಆಯ್ತು. ಅವರು ಶತಾವಧಾನಿಗಳು 100 ಮಂದಿನ ಕುಂದಿರಿಸಿಕೊಂಡು 100 ಮಂದಿ ಕೇಳೋ ಪ್ರಶ್ನೆಗಳನ್ನು ಕೇಳಿ 3 ದಿವಸ ಆದಮೇಲೆ ಮೊದಲೇದವ ಯಾವ ಪ್ರಶ್ನೆ ಕೇಳಿದ್ದ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಬ್ರೇನ್ ರೀ ಇವು, ಹೌದಾ? ಕಂಪ್ಯೂಟರ್ನ ಮೀರಿಸ್ತೈತೆ ಮಾನವನ ಮೆದುಳು. ನಾವೆಲ್ಲ ಕಂಠಪಾಠ ಮಾಡಕತ್ತೀವಿ. ಅದ್ರಾಗ ಅಧಿಕ ಪ್ರಸಂಗ ಅಂತ ಹೇಳ್ತೈತೆ. ಅವ ಅಂದ, ಜಗತ್ತಿನಲ್ಲಿ ಭಗವಂತನ ಗುಣಗಾನವನ್ನು ಮಾಡೋದನ್ನು ಯಾವ ಶಬ್ದಗಳ ಮೂಲಕವಾದರೂ ಮಾಡ್ಬೋದು, ಬರೀ ಹೂವು ಹಾರಗಳಿಂದ ಅಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ಅಧಿಕ ಪ್ರಸಂಗ ಅಂತ ನಮ್ಮಂತ ಒಬ್ಬವ ನೋಡ್ರಿ. ಹಂಗಂದ್ರೆ ಇಡ್ಲಿ ವಡಾ ಚಟ್ನಿ ಸಾಂಬಾರ್ ಇವು 4 ಶಬ್ದ ಬಳಸಿ ಭಗವಂತನ ಸ್ತುತಿ ಮಾಡ್ರಿ ನೀವಂದ. ಇಡ್ಲಿ ವಡಾ ಸಾಂಬಾರ್ ಚಟ್ನಿ ಹೆಂಗೆ ಮಾಡ್ಬೇಕ್ರಿ? ಅವನು ಪಾಳೆ ಬರುತ್ತಾನ, ಇಡೀ ನಿಮ್ಮಂಗೆ ಜನ ಎಲ್ಲ ಕಾದು ಕುಂತಿದ್ರು. ಇಡ್ಲಿ ವಡಾ ಚಟ್ನಿ ಬಳಸಿ ಯಾವ ಸ್ತುತಿ ಮಾಡ್ತಾನೆ ದೇವ್ರನ್ನ ನೋಡೋಣ ಅಂತಂದಾಗ ಅವ ಹೇಳಿದಂತ, ಹೇಳ್ರಿ ಶಾಸ್ತ್ರಿಗಳ, ಹೇ ಸಾಂಬಾರುದ್ರ, ಸಾಂಬಾರು ಬಂತು. ಹೇ ಸಾಂಬಾರುದ್ರ ಚಟಿಲೆ ನೀವು ನಿಟಿಲೆ ನೇತ್ರ, ನೀ ಎಲ್ಲೆಲ್ಲೂ ಇರುವಡೆ ನಾ ಕಾಲನ ಎಲ್ಲಿ ಇಡ್ಲಿ. ಇಡ್ಲಿ ವಡಾ ಚಟ್ನಿ ಸಾಂಬಾರು ಎಲ್ಲ ಬಂತು, ಹೌದಾ? ಅದಕ್ಕೆ ದಯವಿಟ್ಟು ಅಕ್ಕ ತಂಗಿಯರಲ್ಲಿ ಹಿರಿಯರಲ್ಲಿ ಓದೋದಿಷ್ಟು ಹೇಳ್ಕೊಳ್ಳೋದಿಷ್ಟೇ. ನಾನು ನಿಮ್ಮ ಮುಂದೆ ನಿಂತು, ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಇದ್ದೀರಿ, ನಿಮ್ಮ ಮುಂದೆ ನಿಂತು ಮಾತಾಡಕ್ಕೆ ಹತ್ತೀವಿ ಅಂದ್ರೆ ಇದು ನಮ್ಮ ಶಕ್ತಿ ಅಲ್ಲ, ಪುಸ್ತಕಗಳ ಶಕ್ತಿ. ಪ್ರತಿಯೊಬ್ಬರೂ ಮಾತಾಡೋಕೆ ಸಾಧ್ಯ ಐತಿ. ನಾನು ಈ ಸುತ್ತಾಟ ಎಲ್ಲ ಮುಗಿದ ಮೇಲೆ ನಮ್ಮ ಗಂಗಾವತಿ ಒಳಗೆ ಭಾಷಣ ಕಲೆಯನ್ನು ಕಲಿಸೋ ಕೇಂದ್ರನ ಮಾಡೋವದೀನಿ. ಹೆಣ್ಮಕ್ಳಿಗಲ್ಲ, ಗಂಡ್ಮಕ್ಳಿಗೆ. ನೀವು ಹುಟ್ಟ ಭಾಷಣಕಾರರಿದ್ದೀರಿ. ನೀವು ಬಂದಿರಿ ಅಂದ್ರೆ ನಮಗೆ ಹೇಳಿಕೊಡಕ್ಕೆ ಹತ್ತಿ ಬಿಡ್ತೀರಿ ನೀವು. ಗಂಡು ಮಕ್ಕಳಿಗೆ ಹೇಳ್ಬೇಕಾಗೈತೆ. ಮೊದಲು ಮನೆಯಲ್ಲಿ ಮಕ್ಕಳ ಜೊತೆ, ಕುಟುಂಬದವ್ರ ಜೊತೆ ಸರಿಗೆ ಮಾತಾಡೋದನ್ನ ಮಕ್ಕಳಿಗೆ ಕರೆಸ್ರಿ. ಅಂಕಲ್, ಆಂಟಿ, ಮದರ್, ಫಾದರ್, ಡ್ಯಾಡಿ, ಮಮ್ಮಿ ಇವನು ಬಿಡ್ರಿ. ಮಮ್ಮಿ ಅಂದ್ರೆ ನಿಮ್ಗೇನು ಗೊತ್ತೈತಿ? ಈಜಿಪ್ಟ್ ದೇಶದಾಗ ಸುತ್ತಿಟ್ಟ ಹೆಣ ಅಂದ್ರೆ ಮಮ್ಮಿ. ಮಮ್ಮಿ ಅಂದ್ರೆ ಈಕಿಗೆ ಸಂತೋಷ ಆಕತ್ತೆ. ದಯವಿಟ್ಟು ಅದನ್ನು ಬಿಡ್ರಿ ಅಂತ ಹೇಳ್ತಾ, ಕನ್ನಡ ಸಾಹಿತ್ಯವನ್ನು ಹೆಚ್ಚಾಗಿ ಅಧ್ಯಯನ ಮಾಡ್ರಿ. ಪುರಾಣ ಪುಣ್ಯ ಕಥೆಗಳಿಗೆ ಹೋಗ್ರಿ. ಅದರಿಂದ ಮಾರಲ್ ಸ್ಟೋರಿ, ಅಂತ ಮಾರಲ್ ಸ್ಟೋರಿನ ನಿಮ್ಮ ಮಕ್ಕಳಿಗೆ ಹೇಳ್ರಿ. ನೀವು ತಾಯಿ ಹೇಳಿದ್ರಿ ಕೇಳ್ತಾವ, ತಂದೆ ಹೇಳಿದ್ರೆ ಮಕ್ಕಳು ಕೇಳಂಗಿಲ್ಲ. ಅದಕ್ಕೆ ಅಂತ ಹೇಳ್ತಾ, ಸಾಹಿತ್ಯ ಅಭ್ಯಾಸವೇ ನಿಮ್ಮ ಒಂದು ಗುರಿ ಆಗಲಿ. ಟಿ ವಿ ಬಂದ್ ಮಾಡ್ರಿ. ಸೀರಿಯಲ್ ಅಂತೂ ಮೊದಲು ನೋಡ್ಬಾಡ್ರಿ. ಏನು ಸೀರಿಯಲ್ ಅವ, ಒಂದು ಕೂದಲ ಹಿಂಗೆ ಅಂದು ಕೊಣಕ್ಕೆ 1 ವಾರ ತೋರಿಸ್ತಾರೆ. ಹಿಂಗೆ ಕಣ್ಮ್ಯಾಗ ಬಿದ್ದಿರ್ತಾವೆ ಕೂದಲ. ಹಿಂಗೆ ಅಂದ್ಕೊಂಡ್ರೆ ಎಷ್ಟೊತ್ತು ತಮ್ಮದು
ಅದನ್ನು ಒಂದು ವಾರ ಸ್ವೈಕ್ ಏನು ಬರ್ತೈತೆ ಅದನ್ನು ನೋಡಿ. ಲೈಬ್ರರಿಗಳದಾವಲ್ಲ ಈ ಊರಾಗ, ಸಾಯಂಕಾಲದ ಹೊತ್ತು ಲೈಬ್ರರಿಗೆ ಹೋಗ್ರಿ, ಹಣ ಇರೋರು ಪುಸ್ತಕಗಳನ್ನ ಕೊಟ್ಟು ಸಂಗ್ರಹಿಸ್ರಿ. ಗುರುಗಳು ಎಷ್ಟು ಪುಸ್ತಕ ಬರ್ದಾರ, ಅವ್ರಿಗೆ ಆಶ್ಚರ್ಯ ಆಯ್ತು. ನನಗೆ ಈಗ ಸಹಿತ ಮುತ್ತಿನಂಗೆ ಅಕ್ಷರ ಬರ್ಕೊಳಕತ್ತಾರ. ಭಾಳ ಸಂತೋಷ ಆಯ್ತು ನೋಡಿ ಕಲಿಬೇಕು. ಬರೀ ಸ್ವಾಮಿಗಳ ಪಾದಕ್ಕೆ ಬಿದ್ದರೆ ಬುದ್ಧಿ ನನಗೆ ನಿಮ್ಮಂಥ ಬುದ್ಧಿ ಬರಲಿ ಅನ್ನಬೇಕು. ಅದಕ್ಕೆ ಬುದ್ಧಿ ಅನ್ನೋದು ಅವ್ರಿಗೆ. ಇವ್ರು ಹಂಗಿಲ್ಲ, ಸ್ವಾಮಿ ಸಣ್ಣ ನಡೆ, ಅವ್ರ ಆ ಕಡೆಗೆ ನೀವು ಈ ಕಡೆಗೆ ಅಂತ ಹೇಳ್ತಾ ಎಲ್ಲರೂ ಅಭಿಮಾನ ಬಿಟ್ಟು ದೂರದ ಗಂಗಾವತಿಯಿಂದ ನಮ್ಮನ್ನು ಕರೆಸಿ ನಮ್ಮ ಮಾತುಗಳನ್ನ ಇಷ್ಟೊತ್ತನ ಕೇಳಿದ್ದಕ್ಕಲ್ರಮ್ಮ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.